ಈಗ ಸುಚಿತ್ರಾ ನಡೆದು ಬಂದ ದಾರಿ ಬಗ್ಗೆ, ಸುಚಿತ್ರಾದ ಸಂಸ್ಥಾಪಕರು ಮತ್ತು ಬೆಂಗಳೂರಿನಲ್ಲಿ ಸಿನಿಮಾ ಬಗ್ಗೆ ಅಥಾರಿಟೇಟಿವ್ ಆಗಿ ಮಾತಾಡಬಹುದು ಅಂತದವರು ನಮ್ಮ ಇವತ್ತಿನ ದುಫೆಸ್ಸಿನ ಆರ್ಟಿಸ್ಟಿಕ್ ಡೈರೆಕ್ಟರ್ ಶ್ರೀಮಾನ್ ನರೇಂದ್ರ ರಾಯ್ ಸರ್. ಎಲ್ರಿಗೂ ನಮಸ್ಕಾರ. ನಾನು ಬೇಗ ಮುಗಿಸ್ಬಿಡ್ತೀನಿ, ನಿಮ್ಗೇನು ಬೋರ್ ಹೊಡಿಸಲ್ಲ. ಯಾಕೆಂದರೆ ಸುಚಿತ್ರಾ ನಿಮಗೆಲ್ಲ ಗೊತ್ತೇ ಇರೋದ್ರಿಂದ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ನಮಗೆ ಇದು ಹುಚ್ಚಿಡ್ದಿದ್ದಾಗೆ ಅಂದರೆ ಒಂದ್ಸಾರಿ ಮಯೂರ ಫಿಲ್ಮ್ ಸೊಸೈಟಿ ಅಂತಿತ್ತು, ಅಲ್ಲಿ ನಮ್ಮ ರಾಘವೇಂದ್ರ ಅವ್ರು ಕರ್ಕೊಂಡು ಹೋಗಿದ್ರು ಅಲ್ಲಿ ಫಿಲ್ಮ್ ತೋರಿಸೋದಕ್ಕೆ ನೋಡೋಕ್ಕೆ. ಅಲ್ಲೊಂದು ಫ್ರೆಂಚ್ ಸಿನಿಮಾ ನೋಡಿದೆ, ನನಗೇನು ಅರ್ಥವಾಗಲಿಲ್ಲ. ಯಾಕೆಂದರೆ ಫಸ್ಟ್ ಟೈಮ್ ನಾನು ಸಬ್ ಟೈಟಲ್ ನೋಡಿದ್ದು, ಏನು ಫಾಲೋ ಮಾಡೋಕ್ಕೆ ಆಗಲಿಲ್ಲ. ಇದೇನು ಇದು ಅಂತ ಕೇಳಿದೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸಲ್ಲಿ. ಆಮೇಲೆ ನಾನು ಹೇಳ್ತೀನಿ, ಆಮೇಲೆ ಇದಕ್ಕೆ ನಾವೆಲ್ಲ ಮೆಂಬರ್ಸು ಅಂತ ಹೇಳ್ದೆ. ಸರಿ, ನನಗೆ ನೆಕ್ಸ್ಟ್ ಆಮೇಲೆ ಇದು ಇದು ಶುರು ಆಗಿದ್ದು ಫಿಲ್ಮ್ ಸೊಸೈಟಿ ಆಫ್ ಬ್ಯಾಂಗ್ಳೂರ್ ಅಂತ, ಕರ್ನಾಟಕದಲ್ಲಿ ಫಸ್ಟ್ ಫಿಲ್ಮ್ ಸೊಸೈಟಿ ಇದೆ. ಇದಕ್ಕೆ ವಿ ಎನ್ ಸುಬ್ರಾಯರು ಆಮೇಲೆ ಎಂ ಡಿ ಸಿಂಗ್ ಅವರು ಸೆಕ್ರೆಟರಿಗಳು. 1 ವರ್ಷ ನಡೀತಿದ್ದು. ಜಯಂತ್ ದೇಸಾಯಿ ಅಂತ ಅಲಂಕಾರ ಟಾಕೀಸ್ ಓನರ್ ಇದ್ರು, ಅವರು ಅದಕ್ಕೆ ಪ್ರೆಸಿಡೆಂಟು, ಅವರು ಥಿಯೇಟ್ರ್ ಕೊಡೋರು. ಇವರು 1 ವರ್ಷದಲ್ಲಿ ತುಂಬ ಕೆಲಸ ಮಾಡಿದ್ರು. ಬಿ ಡಿ ಗರ್ಗ ಬಂದಿದ್ರು, ಫಿರೋಜ್ ರಂಗೂನ್ವಾಲ್ ಅದು ಎಕ್ಸಿಬಿಷನ್ ಇತ್ತು. ಆಮೇಲೆ ರೋಜರ್ ಮ್ಯಾನ್ವೆಲ್ ಅಂತ ಬ್ರಿಟಿಷ್ ಜರ್ನಲಿಸ್ಟು, ಫಿಲ್ಮ್ ಜರ್ನಲಿಸ್ಟು, ಹಿ ವಿಸಿಟೆಡ್ ದಟ್ ಸೊಸೈಟಿ. ನೆಕ್ಸ್ಟ್ ಅದಾದಮೇಲೆ ಏನಾಯಿತು, ನಾವು ಮಯೂರ ಫಿಲ್ಮ್ ಸೊಸೈಟಿ ಭಾಳ ಚೆನ್ನಾಗಿ ನಡೀತಾ ಇತ್ತು. ಭಾಳ ದೊಡ್ಡ ಸೊಸೈಟಿ ಆಗಿತ್ತದು. ಅಲ್ಲಿ ಜಾಗ ಮೆಂಬರ್ಶಿಪ್ ಸಿಗೋದೇ ಕಷ್ಟ ಆಗಿತ್ತು. ನಾವು ಒಂದ್ಸರಿ ಹೋಗಿದ್ವಿ, ಅಪೂರ್ ಸಂಸಾರ್ನ ಸತ್ಯಜಿತ್ರೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅವಾಗ ನನಗನ್ನಿಸ್ತು ನಾನು ಮೆಂಬರ್ ಆಗಬೇಕು ಅಂತ. ರಾಘವೇಂದ್ರ ರಾವ್ ನಾನು ಹೋದ್ವಿ ಮೆಂಬರ್ ಆಗಬೇಕು ಅಂತ. ವೆಯ್ಟಿಂಗ್ ಲಿಸ್ಟಲ್ಲಿದೆ, ಇವಾಗ ಕೊಡೋಕ್ಕಾಗಲ್ಲ, ನೀವು 1 ವರ್ಷ ವೆಯ್ಟ್ ಮಾಡಬೇಕು ಅಂದರು. ಯಾರೋ ಹೇಳಿದ್ರು ಎಂ ವಿ ಕೃಷ್ಣಸ್ವಾಮಿ ಅಂತಿದ್ದಾರೆ, ಅವರೇ ಅದಕ್ಕೆ ಇದು ಮೆಂಟರು. ಅವ್ರನ್ನ ಕೇಳಿದ್ರೆ ನೀವು ಇನ್ಫ್ಲೂಯೆನ್ಸ್ ಮಾಡಿ ಸಿಗತ್ತೆ ಅಂತ ಹೇಳಿದ್ರು. ಅವ್ರ ಮನೆಗೆ ರಾಘವೇಂದ್ರ ರಾವ್ ನಾನು ಹೋದ್ವಿ. ಅವ್ರನ್ನ ಕೇಳಿದ್ವಿ, ನಮ್ಗೊಂದು ಮೆಂಬರ್ಶಿಪ್ ಕೊಡಿಸಿ ಅಂತ. ಅವಾಗ ಅವ್ರು ಹೇಳಿದ್ರು, ಇದು ಮಲ್ಲೇಶ್ವರದಲ್ಲಿ ಮಯೂರ ಅಂತಿದೆ, ನೀವು ಯಾಕೆ ಅದನ್ನು ಸೌತಲ್ಲಿ ಬ್ಯಾಂಗ್ಳೂರಲ್ಲಿ ಓಪನ್ ಮಾಡ್ತಾರೆ, ನೀವು ಯಾಕೆ ಮೆಂಬರ್ಶಿಪ್ ಕೇಳಕ್ಕೆ ಹೋಗ್ತೀರಾ, ನೀವು ಅಲ್ಲಿ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಆವಾಗ ಇಲ್ಲಿ ಒಂದು ರೂಮು ಇದೆ, ಇದು ಒಂದು ರೂಮ್ ಇತ್ತು ನಮಗೆ. ಗಜೇಂದ್ರ ವಿಲಾಸ್ನವ್ರೊಂದು ರೂಮ್ ಕೊಟ್ಟಿದ್ರು, ಜಯರಾಮ್ ಅಂತ. ಆ ಮೇಲ್ಗಡೆ ಇದ್ದಾರಲ್ಲ ಅವರೇ ನಂಬರ್ 1 ಲೈಫ್ ಮೆಂಬರ್ ಸುಚಿತ್ರಾಗೆ, ನೀವು ನೋಡಿರ್ಬೇಕು ಲಿಸ್ಟಲ್ಲಿ. ಅವ್ರು ಆ ರೂಮ್ ನಮಗೆ ಏನಾದ್ರು ಮಾಡೋಕ್ಕೆ ಕೊಟ್ಟಿದ್ರು. ಸುಮ್ಮನೆ ಹರಟೆ ಹೊಡಿತಾ ಕೂತಿದ್ವಿ, ಅಲ್ಲಿ ಕೂತಿದಾರಲ್ಲ ಅವ್ರ ಜಗ್ಲಿ ಮೇಲೆ, ಆ ಥರ. ಅವರು ನಮ್ಗೆ ಆ ರೂಮಲ್ಲಿ ಏನಾದ್ರು ಮಾಡಿ ಸುಮ್ಮನೆ ಹರಟೆ ಹೊಡಿಬೇಡಿ, ಯಾರೋ ಹುಡುಗಿರು ಬಂದರೆ ರೇಗಿಸ್ತಾ ಇರ್ತಾರೆ ಕೂತ್ಕೊಂಡು, ನಿಮ್ಗೆ ಬೇರೆ ಕೆಲಸ ಇಲ್ಲ, ನೀವು ಏನಾದ್ರು ಮಾಡಿ ಇಲ್ಲಿ ಅಂತ ಹೇಳ್ತಾ ಇದ್ರು ಅಂತ. ಅವಾಗ ಹುಡುಗರು ನಾವು ಅವ್ರ ಬೈಯೋ, ನಾವು ನಮ್ಮ ಅಣ್ಣ ಅಂತ ಕರೀತಾ ಇದ್ವಿ. ಅವನು ಮಾಡ್ದ. ಅವಾಗ ನಾನಂದೆ ರಾಘವೇಂದ್ರ ಅವ್ರಿಗೆ, ನಾವೇ ಒಂದು ಸೊಸೈಟಿ ಸ್ಟಾರ್ಟ್ ಮಾಡೋಣ ಅಂತ. ನೆಕ್ಸ್ಟ್ ಆಮೇಲೆ ಏನು ಮಾಡಿದೆ, ಫಸ್ಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ನಾವೊಂದು 11 ಜನದಲ್ಲಿ 6 ಜನ BL ಅಲ್ಲಿ ಇದ್ವಿ. ನಾನು BL ಅಲ್ಲಿ ಇಂಜಿನಿಯರ್ ಆಗಿದ್ದೆ. ಅಲ್ಲೇ ಎಲ್ಲರೂ ಅಲ್ಲಿಂದನೇ ಮಾಡಿದೆ. ಯಾಕೆಂದರೆ ಇದು ಲಂಚ್ ಟೈಮಲ್ಲಿ ಕ್ಯಾಂಟೀನಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಶಿಪ್ ಮಾತಾಡಿದ್ವಿ, ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಮಾಡ್ಬಿಡ್ಬೋದು ಅಂತ ಅಲ್ಲೇ ಈಗಿರೋರಲ್ಲಿ ಅಲ್ಲಿ. ಆಮೇಲೆ ನಾವು ಹುಡುಕಬೇಕಾದಾಗ ಪ್ರೆಸಿಡೆಂಟ್ ಸಿಕ್ಕಲಿಲ್ಲ ನಮಗೆ. ಯಾರೋ ಹೇಳಿದ್ರು SG ರಾಮಚಂದ್ರನ್ನ ಮಾಡಿ ಅಂತ. ಅವರು ಕಿರ್ಲೋಸ್ಕರಲ್ಲಿದ್ದರು. ಅವ್ರು ನನ್ನ ಕೈಲಿ ಆಗಲ್ಲ, ನಾನು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಪ್ರೆಸಿಡೆಂಟು, ಆಗಲ್ಲ ಅಂತ ಹುಡುಕ್ತಾ ಇದ್ವಿ. ಅವಾಗೇನು ಮಾಡಿದ್ರು, ಸೀತಾರಾಮು ಕಮಿಟಿ ಮೆಂಬರ್ ಆಗಿದ್ದರು. ನೆಕ್ಸ್ಟ್ ಅವರು ನಮ್ಮನ್ನು, ನಾವು ನಿಮ್ಗೆ ಒಳ್ಳೆ ಪ್ರೆಸಿಡೆಂಟ್ ಕೊಡಿಸ್ತೀನಿ ಬನ್ನಿ ಅಂತ ನಾಣಿ ಮನೆಗೆ ಕರ್ಕೊಂಡೋದ್ರು. ನಮ್ಮ ಪ್ರಕಾಶ್ ಬೆಳವಾಡಿ ಫಾದರ್ ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರನ್ನ ಕೇಳಿದ್ವಿ, ನೀವು ಪ್ರೆಸಿಡೆಂಟ್ ಆಗಬೇಕು ಅಂತ. ಅವ್ರು ಹೇಳಿದ್ರು, ನನ್ನ ಮೊದಲನೇ ಪ್ರೀತಿ ನಾಟಕ, ಆದರೆ ನೀವು ಕೇಳ್ತಾ ಇರೋದ್ರಿಂದ ನಿಮ್ಮ ಶ್ರದ್ಧೆ ಇರೋದನ್ನ ನೋಡಿ ನಾನು ಒಪ್ಕೋತೀನಿ. 5 ವರ್ಷ ಇರ್ತೀನಿ ಅಷ್ಟೇ, ಆಮೇಲೆ ನಾನು ಇರಲ್ಲ, ನಾನು ಮೇಕಪ್ಪು ಅದು ಮಾಡಿಕೊಂಡು ನಾಟಕದಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಸರಿ ಸರ್ ಅಂತ ಹೇಳಿದ್ವಿ, ನಮಗೆಲ್ಲ ಮಾರ್ಗದರ್ಶನ ಮಾಡಿ ಅಂತ. ನೆಕ್ಸ್ಟು ಇದು ಡಿಸೈಡ್ ಮಾಡಿದ್ವಿ ಏನು ಹೆಸರಿಡಬೇಕು ಅಂತ. ಒಂದು 10 ಹೆಸರುಗಳಿತ್ತು, 15 ಹೆಸರು ಇತ್ತು. ಅದರಲ್ಲಿ ಛಾಯಾ ಸೆಕೆಂಡು, ಫಸ್ಟು ಸುಚಿತ್ರಾ ಬಂತು. ಯಾಕಂದರೆ
ಸು ಚಿತ್ರ ಅಂತ ಎಲ್ಲರೂ ಬಹಳ ಸಂತೋಷ ಪಟ್ಕೊಂಡ್ರು, ಚಿತ್ರ ಚೆನ್ನಾಗಿರೋದು ಅಂತ ಸು ಅಂತ. ಸೊ ಅದಕ್ಕೆ ಒಪ್ಕೊಂಡ್ರು. 15 ನೇಮ್ಸ್ ಇತ್ತು. ಆಮೇಲೆ ಅದು ಫಸ್ಟ್ ಡಿಸೈನ್ ಮಾಡಿದ್ದು ಲೋಗೋ ಸುಚಿತ್ರಾಗೆ SFS. ಆಮೇಲೆ ಮೆಂಬರ್ಶಿಪ್ ಫೀಸು 20 ರೂಪಾಯಿ ಇತ್ತು. 5 rupees ಅಡ್ಮಿಷನ್ ಇತ್ತು. ಆವಾಗ 30 ರೂಪಾಯಿ ಕಪಲ್ಗೆ, ಗಂಡ ಹೆಂಡತಿಗೆ. ಸೊ ಫಿಲ್ಮ್ ಸೊಸೈಟಿ ವಾಸ್ ರಿಜಿಸ್ಟರ್ಡ್ 1971 ಜೂನಲ್ಲಿ ರಿಜಿಸ್ಟರ್ ಆಯ್ತು. ನೆಕ್ಸ್ಟ್ ಆಮೇಲೆ ಇನಾಗ್ರೇಷನ್ ಮಾಡಿದ್ವಿ. ಇನಾಗ್ರೇಷನ್ ಮಾಡೋದಕ್ಕೆ ನಮ್ಮ ಸ್ಪೆಷಾಲಿಟಿ ಏನು ಅಂದರೆ, ಸುಬ್ರಾಯರು ಚೀಫ್ ಗೆಸ್ಟ್ ಮಾಡೋಣ ಅಂತ ನಾನೇ ಹೇಳಿದ್ರು. ನಮಗೆಲ್ಲೂ ಫ್ರೀ ಬೇಕಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಇರೋದು 80 ಜನನ ರಿಜಿಸ್ಟರ್ ಮಾಡಿಸಿದ್ವಿ. 80 ಜನನ ಇಟ್ಕೊಂಡು ಒಂದು ವಿಕ್ಟರ್ ಪ್ರೊಜೆಕ್ಟರಲ್ಲಿ ನಾವು ಕನ್ನಡ ಇಂಡಿಯನ್ ಸಿನಿಮಾನ ತೋರಿಸೋಣ ಅಂತ. ಎಲ್ಲರೂ ಬ್ಯಾಟಲ್ ಶಿಪ್ ಪೊಟೆಮ್ಕಿನ್ನು, ಆಮೇಲೆ ಬೈಸಿಕಲ್ ಥೀವ್ಸು, ಆ ಥರದ್ದು ಏನೇನೋ ತೋರಿಸೋರು. ನಾವು ಇಂಡಿಯನ್ ಸಿನಿಮಾ ತೋರಿಸ್ಬೇಕು ಅಂತ ನನಗೆ ಆಸೆ. ಸೊ ನಾವೆಲ್ಲ ಸಜೆಸ್ಟ್ ಮಾಡಿದ್ವಿ. ಆಮೇಲೆ ಹುಡುಕಿದ್ದಕ್ಕೆ ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಇದ್ರು, ಅವ್ರ ಹತ್ರ ಡಾಕ್ಟರ್ ಕಾಟನ್ಸ್ಕಿ, ಅಮರ್ ಕಹಾನಿ, ಶಾಂತಾರಾಮ್ ತಂದು ತೋರಿಸಿದ್ವಿ. ಈ ಕೆಳಗಡೆ ಇದೀನಿ ನೋಡಿ, ಅದು ನಾನೇ. ಏನು ಗೊತ್ತು ಸಿಗುತ್ತೋ ಇಲ್ವೋ, ಕೆಳಗಡೆ 2nd 4th ಅಲ್ಲಿ ಇದೆಯಲ್ಲ ಕೆಳಗಡೆ, ಅದು ಇದು ದುಡ್ಡಿಲ್ವಲ್ಲ ಹಾಲ್ ಬುಕ್ ಮಾಡೋಕ್ಕೆ. ನ್ಯಾಷನಲ್ ಕಾಲೇಜಲ್ಲಿ ತುಂಬ ಇನ್ಫ್ಲೂಯೆನ್ಸು ನರಸಿಂಹಯ್ಯನವ್ರ ಜೊತೆಲಿ. ನಾನೇ ಏನು ಮಾಡಿದ್ರು, ಆ ಇದರಲ್ಲಿ ಹೋಗಿ ಮಾಡಿದ್ರು, ಯಾವುದೋ ಒಂದು ಹಾಲಲ್ಲಿ, ಕ್ಲಾಸ್ ರೂಮಲ್ಲಿ. ಅಲ್ಲಿದೆ ನೋಡಿ ಸುಚಿತ್ರಾ ಅಂತ ಅವರೇ ಬರೆದಿದ್ದದು. ಅವರು ರಾಘವೇಂದ್ರ ರಾವ್ ಇಟ್ಕೊಂಡು ಅದನ್ನು ಬರೆಸಿ ಅಲ್ಲಿ ಮಾಡಿದ್ರು. ಲಕ್ಷ್ಮೀನಾರಾಯಣ ಚೀಫ್ ಗೆಸ್ಟು, ಸುಬ್ರಾವ್ ಚೀಫ್ ಗೆಸ್ಟು. ಏನು ಸುಬ್ರಾವ್ದು ವಿಶೇಷ ಅಂದರೆ, ಅವ್ರ ಲೈಫಲ್ಲಿ ಇದೇ ಫಸ್ಟ್ ಪಬ್ಲಿಕ್ ಫಂಕ್ಷನ್ ಅವ್ರು ಅಟೆಂಡ್ ಮಾಡಿದ್ದು. ಅವರು ಇದನ್ನ ದೊಡ್ಡದಾಗಿ ಪೇಪರಲ್ಲೂ ಇಂಡಿಯಾ ಎಕ್ಸ್‌ಪ್ರೆಸ್ ಅಲ್ಲಿ ಬರೆದ್ರು. ನೆಕ್ಸ್ಟ್ ಆಮೇಲೆ ನಾವು 1952 ಫಸ್ಟ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಯಿತು ಬಾಂಬೆನಲ್ಲಿ. ಅದು ಇಟ್ ಗೇವ್ ಇನ್ಸ್ಪಿರೇಷನ್ ಟು ನ್ಯೂ ವೇವ್ ಸಿನಿಮಾ, ಇಟಾಲಿಯನ್ ನ್ಯೂ ರಿಯಲಿಸಮ್, ಬೈಸಿಕಲ್ ಥೀವ್ಸ್ ಬಂದಿತ್ತು. ಅದರಿಂದಾನೇ ಇವರು ಯಾರು ಬಿಮಲ್ ರಾಯಿ ದೋಬಿಗಾ ಜಮೀನ್ ಮಾಡಿದ್ದು. ಆಮೇಲೆ ಇವರು ಪತೇರ್ ಪಾಂಚಾಲಿ ಮಾಡಿದ್ದು ಸತ್ಯಜಿತ್ ರೇ. ಸೊ ಜನ ಬೆಂಗಳೂರಲ್ಲಿ ಎಷ್ಟೋ ಜನ ಕೇಳೋರು, ಫಿಲ್ಮ್ ಸೊಸೈಟಿಯಿಂದ ಮಯೂರದಲ್ಲೂ ತೋರಿಸಿಲ್ಲ, ನೀವು ತೋರಿಸಿ ಅಂತ. ಅವಾಗ ಅದು ಫಿಲ್ಮ್ ಇದರಲ್ಲಿ ಇತ್ತು, ನ್ಯಾಷನಲ್ ಫಿಲ್ಮ್ ಆರ್ಕೈವ್ಸ್ ಅಲ್ಲಿ. ನಮಗೆ ನಾಯರ್ ಗೊತ್ತಿರಲಿಲ್ಲ. ಅವಾಗ ಏನು ಮಾಡಿದ್ರು, ಇವರು ಲಕ್ಷ್ಮೀನಾರಾಯಣ್ ನಂಗೆ ಒಂದು ಲೆಟರ್ ಬರ್ಕೊಟ್ರು ನಾಯರ್ಗೆ, ಅವ್ರು ತುಂಬ ಫ್ರೆಂಡು. ಅವಾಗಿಂದ ನಮಗೆ ನಾಯರು ತುಂಬ ಕ್ಲೋಸ್ ಆಗಿ, ನಮಗೂ ನಾಯರ್ಗೂ ಎಷ್ಟು ಇದಿತ್ತು ಅಂದರೆ, ಕೊನೆಯವರೆಗೂ ಅವರು ಲಾಸ್ಟ್ ಬ್ರೆತ್ವರೆಗೂ ನಮಗೂ ಅವ್ರಿಗೂ ಫ್ರೆಂಡ್ಶಿಪ್ ಇತ್ತು ಸುಚಿತ್ರ ಜೊತೆ. ಬೈಸಿಕಲ್ ಟಿವಿ ತೋರಿಸಿದ್ವಿ. ಎಲ್ಲಿ ತೋರಿಸಿದ್ವಿ ಗೊತ್ತಾ? ಯಾವುದು ಥಿಯೇಟ್ರೇ ಸಿಗ್ತಾ ಇರಲಿಲ್ಲ. ಮೇನಕಾದಲ್ಲಿ 8 ಗಂಟೆಗೆ ಹಾಕಿದ್ದೆ, ಹೌಸ್ಫುಲ್ ಆಗೋಯ್ತು. ಯಾರು ಗೆಸ್ಟ್ಗಳನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ರು 8 ಗಂಟೆಗೆ ಸ್ಕ್ರೀನಿಗೆ. ಯಾಕಂದ್ರೆ 10:30 ಮಾರ್ನಿಂಗ್ ಶೋ ಇದೆ. ಸೊ ಅಷ್ಟರೊಳಗೆ ತೋರಿಸ್ಬೇಕು. ಅವಾಗ ತೋರಿಸಿದ್ವಿ, ಬಹಳ ಖುಷಿ ಆಗೋಯ್ತು ಜನಕ್ಕೆ. ನೆಕ್ಸ್ಟ್ ಆಮೇಲೆ ನಾವು ಇದನ್ನು ಕಂಟಿನ್ಯೂ ಮಾಡಿದ್ವಿ ಇಂಡಿಯನ್ ಸಿನಿಮಾಗೆ. ಶಾಂತಾರಾಮು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇತ್ತು, ಅಲ್ಲಿ ಅಡ್ವೈಸರ್ ಆಗಿ ಬಂದಿದ್ರು ಶಾಂತಾರಾಮು. ಅವ್ರು ರಿಕ್ವೆಸ್ಟ್ ಮಾಡಿಕೊಂಡು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅವಾಗ ಇದು ಶಾಂತಾರಾಮ್ ಫೆಸ್ಟಿವಲ್ ಮಾಡಿದ್ವಿ. ಅದು ಶಾಂತಾರಾಮ್ ಇದ್ದಾರೆ ನೋಡಿ, ಅವ್ರ ಪಕ್ಕದಲ್ಲಿ ನಾನೇ ಇರೋದದು. ಸೊ ನೆಕ್ಸ್ಟ್ ಅವ್ರು ಚೌಡಪ್ಪ ರೆಡ್ಡಿ ಇದ್ರು, ನೋಡಿದ್ರ? ಇದು ಆಮೇಲೆ ಏನಾಯ್ತು, ನಮಗೆ ತುಂಬಾ ಕಷ್ಟ ಆಗೋಯ್ತು ನಡೆಸೋದು. ದುಡ್ಡೆಲ್ಲ ಖರ್ಚಾಗೋಯ್ತು, ರಿನ್ಯೂವಲ್ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ನಾವು ಯಾವ್ದು ತೋರಿಸೋದಕ್ಕೆ ಬಹಳ ದುಡ್ಡು ಇರಲಿಲ್ಲ, ಇದು ಆಗ್ತಾ ಇರಲಿಲ್ಲ, ಏನು ಕಷ್ಟ ಆಗೋಗಿತ್ತು, ದುಡ್ಡೇ ಇರಲಿಲ್ಲ. ಅವಾಗ ಒಂದ್ಸರಿ KV ಗುಪ್ತಾ ಅಂತ ವಿಜಯ ಪಿಕ್ಚರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಇದ್ರು. ಅವ್ರು ಬಂದು ನಾನು ಲೈಫ್ ಮೆಂಬರ್ ಆಗ್ಬೇಕ್ರಿ ಅಂತ 250 ರೂಪಾಯಿ ಕೊಟ್ಟರು. ನನಗೆ ತಗೊಳ್ಳೋ ಬೇಡ ಅಂತ ಆಮೇಲೆ ಇಟ್ಕೊಂಡ್ಬಿಟ್ಟು ನಾನು ಇವ್ರಿಗೆ ಫೋನ್ ಮಾಡಿದೆ. ನಮ್ಗೆ ಗೊತ್ತಿಲ್ಲ ಇದು ಎಷ್ಟು ದಿವಸ ನಡೆಯುತ್ತೋ ನನ್ನ ಸೊಸೈಟಿ, ಇವ್ರ ಹತ್ರ ಲೈಫ್ ಮೆಂಬರ್ ತಗೊಂಡ್ಬಿಟ್ಟು ಆಮೇಲೆ ಏನು ಮಾಡೋದು, ಪಾಪ ಸೊಸೈಟಿ ಮುಳುಗೋದ್ರೆ ಅಂತ. ಇದು ಇಟ್ಕೊಂಡಿರಿ, ನಾಳೆ ನಾ ಹೇಳ್ತೀನಿ ಇದ್ರು. ನೆಕ್ಸ್ಟ್ ಡೇ ಆಮೇಲೆ ಇಟ್ಕೊಳ್ಳಿ ಪರವಾಗಿಲ್ಲ ನೋಡೋಣ, ಹಾಗೆ ಅಕಸ್ಮಾತ್ ಅಂತ ಇದು ಬಂದರೆ ಹಿಂದಕ್ಕೆ ಕೊಡೋಣ ಅಂದರು. ಸೊ ಆಮೇಲೆ ಏನಾಯ್ತು, ನಮ್ಮ ಅದೃಷ್ಟಕ್ಕೆ ಮಯೂರ ಫಿಲ್ಮ್ ಸೊಸೈಟಿ ಅಷ್ಟು ಜೋರಾಗಿ ನಡೀತಾ ಇತ್ತಲ್ಲ, ಅವ್ರೇನು ಮಾಡಿದ್ರು, ಕಂಕಣ ಅಂತ ಒಂದು ಸಿನಿಮಾ ಮಾಡಿಬಿಟ್ರು ಮಯೂರದಲ್ಲಿ. ಅವ್ರದಕ್ಕೆ ಅವಾರ್ಡು ಬಂತು. ಅವರು ಕಾನ್ಸಂಟ್ರೇಷನ್ ಹೊಟ್ಟೋಯ್ತು. ಅವ್ರೇನು ಮಾಡಿದ್ರು, PK ನಾಯರು ನಮಗೆ ತುಂಬ ಇದು ಲಕ್ಷ್ಮೀನಾರಾಯಣ್ ನಮಗೆ ತುಂಬ ರೆಕಮೆಂಡ್ ಮಾಡಿದ್ರಲ್ಲ, ಅವ್ರೇನು ಮಾಡಿದ್ರು, ಅದು ಮಯೂರಾಗೆ ಬರ್ಗ್ಮನ್ ಫೆಸ್ಟಿವಲ್, ಬರ್ಗ್ಮನ್ದು 4 ಸಿನಿಮಾನ ತಗೊಂಡ್ರು, ಅಕ್ವೈರ್ ಮಾಡಿದ್ರು. ಅದನ್ನು ಫಸ್ಟ್ ಬೆಂಗಳೂರಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು. ಸೊ ಬೆಂಗಳೂರಲ್ಲಿ ಹಾಕೋದಕ್ಕೆ ಮಯೂರ ಅದನ್ನು ಕೇಳಿದ್ರು, ನೀವು ಮಾಡಿ ಅಂತ. ಅವರು ಎಷ್ಟು ದಿವಸ ಆದರೂ ಡಿಸಿಷನ್ನೇ ತಗೊಳ್ಳಿಲ್ಲ. ಯಾಕಂದ್ರೆ ದೇವರ್ ಆಲ್ ಬಿಸಿ ವಿತ್ ಮೇಕಿಂಗ್ ಫಿಲಮ್, ಕಂಕಣ ಮಾಡೋಕ್ಕೆ ಇದ್ದಿದ್ರು. ಅವ್ರು ನಮ್ಮನ್ನು ಕರೆದ್ರು, ಕೃಷ್ಣಸ್ವಾಮಿ ನೀವು ಮಾಡ್ತೀರಾ ಅಂತ. ನಾನು ಬ್ಯಾಂಕಲ್ಲಿ ಇದೇ ದುಡ್ಡೇ ಇಲ್ಲ, ಎಲ್ಲ ಖರ್ಚಾಗಿ ಹೋಗಿದೆ, ಇನಾಗ್ರೇಷನ್ಗೆ ಇದಕ್ಕೆ ಎಲ್ಲ ಖರ್ಚಾಗಿ ಹೋಗಿದೆ, ಆದರೂ ಮಾಡ್ತೀವಿ ಹಿಂದೆ.
ಮಾಡ್ತೀವಿ ಅಂದ್ಬಿಟ್ಟು ಆಮೇಲೆ ಅದನ್ನ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ ಬರ್ಗ್ಮನ್ ಫಿಲ್ಮ್ಗೋಸ್ಕರ. ನೋಡಿ, ಈ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನೀಗ ಮಾಡಿಸಿದ್ದು. ನಮ್ಗೆ ಪ್ರೆಸ್ ಕಾನ್ಫರೆನ್ಸ್ ಹೆಂಗ್ ಮಾಡೋದು ಅಂತ ಗೊತ್ತಿರಲಿಲ್ಲ. ನಾ ಮಾಡಿಸ್ಕೊಡ್ತೀನಿ ಸುಮ್ಮನಿರಿ ಅಂದ್ಬಿಟ್ಟು ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಮಾಡಿದ್ರು. ಫ್ರೀ ಮಾಡಿಸಿದ್ರು, ಅವ್ರ ಇನ್ಫ್ಲೂಯೆನ್ಸ್ ಉಪಯೋಗಿಸಿ. ಫ್ರೀ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡೋದು ಹೇಗೆ ಅಂತ ನಮ್ಗೆ ಹೇಳ್ಕೊಟ್ಟವ್ರು ಅವರು. ಅಲ್ಲಿ ಮಾಡಿದ್ರು. ನೋಡಿ ಯಾರ್ಯಾರು ಇದ್ದಾರೆ, TS ರಾಮಚಂದ್ರ ರಾವ್ ಇದ್ದಾರೆ, ಚೂಬಾಣ ಬರೀತಾ ಇದ್ರಲ್ಲ, MCV ಮೂರ್ತಿ ಇದ್ದಾರೆ, ಆಮೇಲೆ MB ಸಿಂಗ್ ಇದ್ದಾರೆ, ವೈಕುಂಠರಾಜು ಇದ್ದಾರೆ, ಎಲ್ಲ ಸ್ಟಾಲ್ವರ್ಡ್ಸ್. ಅವಾಗ ಇವಾಗಿನ ತರ CD ಕೊಟ್ಟು ಬರ್ಸೋರು ಯಾರು ಇರಲಿಲ್ಲ ಅವಾಗ, ಅವರೇ ಸ್ವಂತ ಬರೆಯೋರು. ಸೊ ಎಲ್ಲ ಕರೆದ್ರು. TS ರಾಮಚಂದ್ರ ಒಂದು ಪ್ರಶ್ನೆ ಕೇಳಿದ್ರು ನಾಯರ್ಗೆ. ನಾಯರ್ ಅವರೇ, ನೀವು ಆರ್ಕಿವ್ಸ್ ಅಲ್ಲಿ ಇವೆಲ್ಲ ಏನೇನೋ ತರಿಸ್ತಿರಲ್ಲ, ಸ್ವೀಡಿಷ್ ಫಿಲ್ಮು ಇದು ಎಲ್ಲ, ನೀವು ಬ್ಲೂ ಫಿಲ್ಮು ಇಟ್ಟಿರ್ತೀರಾ ಅಂತ ನಂಗೆ ಇನ್ನೊಂದು ಜ್ಞಾಪಕ ಇದೆ ಅಂತ. ಅವ್ರಿಗೆ ಏನು ಉತ್ತರ ಕೊಡಿ, ವಾಟ್ ಶಾಲ್ ಐ ಸೇ ಮಿಸ್ಟರ್ ರಾವ್ ಅಂತ. ಬಹಳ ಬಹಳ ಈಸ್ ಎ ಹೈಲಿ ರೆಸ್ಪೆಕ್ಟೆಡ್ ಜರ್ನಲಿಸ್ಟ್ ಅವಾಗ ರಾಮಚಂದ್ರ ರಾವ್, ಚೂಬಾಣ ಅಂತ ಬರೆಯೋರು. ನೆಕ್ಸ್ಟ್ ಏನಾಗೋಯ್ತು, ನಾನು ಇದಕ್ಕೆ ಇಲ್ಲಿ ಇವರಿದ್ರು, ಬ್ಲೂ ಮೂನ್ ಅಲ್ಲಿ ನನಗೆ ಪರಿಚಯ ಆಯ್ತು, ಅವರು ಮ್ಯಾನೇಜರು. ಆ ಬ್ಲೂ ಮೂನ್ ಅಲ್ಲಿ ನಮಗೆ ಜಾಗ ಕೊಟ್ಟರು ಈ ಇದನ್ನ ಮಾಡಕ್ಕೆ 10:30. ಅಲ್ಲಿ ಬ್ಲೂ ಮೂನ್ ನಲ್ಲಿ ಈ 4 ಫಿಲ್ಮ್ ಹಾಕಿದ್ವಿ. ಪ್ರೆಸ್ ಕಾನ್ಫರೆನ್ಸ್ ಮಾಡಿ ₹8 ಚಾರ್ಜ್ ಮಾಡಿದ್ವಿ 4 ಫಿಲ್ಮ್ಸ್ಗೆ ಬ್ಲೂ ಮೂನ್ ಅಲ್ಲಿ. ನಾನು ಬೆಲ್ಲಲ್ಲಿ ಕೂತ್ಕೊಂಡಿದ್ದೆ, ರೆಸಿಡೆನ್ಸ್ ಸ್ಟೇಷನ್ ಅಲ್ಲಿ. ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಕೂತಿದ್ದೆ. ನನಗೆ ಪೊಲೀಸ್ ಸ್ಟೇಷನ್ ನಿಂದ ಫೋನ್ ಬಂತು, ಸಬ್ ಇನ್ಸ್ಪೆಕ್ಟರ್ ಚಾಮರಾಜಪೇಟೆಯಲ್ಲಿ. ನೀವು ಯಾರ್ರಿ, ನೀವು ನಗರರಾವ್ ಅನ್ನೋರು ನೀವೇನಾ? ನಿಮಗೆ ತಲೆ ಸರಿಗಿದೆಯೇನ್ರಿ ನಿಮ್ಗೆ? ಅಲ್ಲಿ ಲಾಠಿ ಚಾರ್ಜ್ ಆಗ್ತಾ ಇದೆ 4th ರೋಡಲ್ಲಿ. ಯಾತಕ್ಕೆ ಸರ್ ಲಾಠಿ ಚಾರ್ಜ್? ಅದೇನೋ ಬರ್ಗ್ಮನ್ ಅದೇಂತ ಸ್ವೀಡಿಷ್ ಫಿಲಮ್ ಅಂತಲ್ರಿ, ಜನ ಬಂದು ಕಾಯ್ತಾ ಇದಾರೆ ಅಲ್ಲಿ ಅಂತ. ಅಷ್ಟು ಜನ ಬಂದ್ಬಿಟ್ರು ಅಲ್ಲಿ ಟಿಕೆಟ್ಗೆ. ಸೊ ₹8 4 ಫಿಲ್ಮ್ಸ್ ಅದಕ್ಕೆ ಮಾಡಿ ಒಂದೇ ದಿನದಲ್ಲಿ ಎಲ್ಲ ಹೊಟ್ಟೋಯ್ತು. ಪೊಲೀಸ್ ಹೆಲ್ಪ್ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಆ ಚಾಮರಾಜಪೇಟೆಯಲ್ಲಿ. ಆವಾಗ ನಮಗೆ ಒಂದು ಇದಾದ್ಮೇಲೆ ಇಂಡಸ್ಟ್ರಿನವರೆಲ್ಲ ಬಂದು ಗಲಾಟೆ ಮಾಡಿದ್ರು. ಭಕ್ತವತ್ಸಲ ಚೇರ್ಮನ್ ನಮಗೆ ಬರ್ಗ್ಮನ್ ಫಿಲ್ಮ್ ನಾವೇ ತಗೊಂಬಕ್ಕಾಗ್ಲಿಲ್ಲ, ನಮಗೆ ಮಾಡ್ಕೊಡಿ ಅಂತ. ತಿರ್ಗಾ ನಾಯರಿಗೆ ಫೋನ್ ಮಾಡಿ, ಪ್ಲಾಜಾ ಪಕ್ಕದಲ್ಲಿತ್ತು, ಮಧ್ಯೆ ಕಾಂಪೌಂಡ್ ಇತ್ತು. ಅವ್ರಿಗೆ ಹೇಳಿದೆ ಪ್ಲಾಜಾದಲ್ಲಿ ಹೋಗಿ ಅವ್ನು ಕೇಳಿದ್ದಕ್ಕೆ ಮಾಡ್ಕೊಳ್ಳಿ, ನಾನು ನಿಮ್ಗೆ ಕೊಡ್ತೀನಿ 10:30ಗೆನೆ. ಬಟ್ ಅಲ್ಲಿಂದ ರೀಲ್ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಒಂದೊಂದು ರೀಲ್ ಆದ್ಮೇಲೆ ಇಲ್ಲಿಗೆ ಟ್ರಾನ್ಸ್ಫರ್. ಸೊ ಹಾಗಾಗಿ ತಿರ್ಗಾ ಪ್ಲಾಜಾದಲ್ಲೂ ಆಯ್ತು. ಇದಿಷ್ಟು ಮಾಡಿದ್ದಕ್ಕೆ ನಮ್ಗೆ ₹10,000 ಬಂತು. ₹10,000 ಈಗಿನ ಕಾಲಕ್ಕೆ 10 ಲಕ್ಷ. ಅಂದ್ರೆ ಆ ಫೆಸ್ಟಿವಲ್ ನಮ್ಮ ಸುಚಿತ್ರನ ಉಳಿಸ್ತು. ನೆಕ್ಸ್ಟ್ ಅದು ಇದು ಇನಾಗ್ರೇಷನ್, ಆ ಬ್ಲೂ ಮೂನ್ ಅಲ್ಲಿ ಇನಾಗ್ರೇಷನ್. ಭಕ್ತವತ್ಸಲ ಇದ್ದಾರೆ, ಡಾಕ್ಟರ್ MN ಶ್ರೀನಿವಾಸ, ಮಯೂರ ಫಿಲ್ಮ್ ಸೊಸೈಟಿ ಪ್ರೆಸಿಡೆಂಟು. ಆಮೇಲೆ ಇಲ್ಲಿ ಕೂತಿದ್ದೀನಿ ನೋಡಿ ನಾನು, ಅದು ME ಕೃಷ್ಣಸ್ವಾಮಿ ಮಾತಾಡ್ತಾ ಇದ್ದಾರೆ. ಸರಿ, ನೆಕ್ಸ್ಟ್ ಇಷ್ಟು ಈ ತರ ರಿಪೋರ್ಟ್ ಬಂತು ಪೇಪರ್ ಅಲ್ಲಿ. ಎಷ್ಟು ಇಟ್ ಕ್ರಿಯೇಟೆಡ್ ಎ ರೆವಲ್ಯೂಷನ್. ಬರ್ಗ್ಮನ್ ಇಟ್ ಕ್ರಿಯೇಟೆಡ್ ಎ ರೆವಲ್ಯೂಷನ್ ಇನ್ ಬ್ಯಾಂಗ್ಳೂರ್. ಅಂಡ್ ಮೆನಿ ಪೀಪಲ್ ಸ್ಟಾರ್ಟೆಡ್ ಮೇಕಿಂಗ್ ಫಿಲ್ಮ್. ಲಂಕೇಶು ಇವರು ಎಲ್ಲರೂ ನಾವು ಮಾಡ್ಬೇಕು ಈ ತರ ಫಿಲ್ಮ್ಗಳು ಅಂತ ಒಂದು ಇದಕ್ಕೆ ಒಂದು ಇಂಪಿಟಸ್ ಬಂದ್ಬಿಡ್ತು. ಅವಾಗ ನಾವೇನ್ ಮಾಡಿದ್ವಿ, ಒಂದು ಎಲ್ಲಾ ಫಿಲ್ಮ್ಸ್ ಶೋಗೂ ಡಿಸ್ಕಷನ್ ಮೀಟಿಂಗ್ ಇಟ್ಕೋತಾ ಇದ್ವಿ. ಲಾಲ್ಬಾಗ್ ಅಲ್ಲಿ ಅನೌನ್ಸ್ ಮಾಡಿದ್ವಿ ಡಿಸ್ಕಷನ್ ಮೀಟಿಂಗ್ ಅಂತ. ಅಲ್ಲೇನಾಗೋಗಿದೆ, ಅಲ್ಲಿ ಹೋದ್ರೆ ನಾಣಿನೂ ಬಂದಿದ್ರು, ಭಕ್ತೋತ್ಸಲನೂ ಬಂದಿದ್ರು, 300 ಜನ ಬಂದ್ಬಿಟ್ಟಿದ್ದಾರೆ. ಅವ್ರ ಮರಿಗೌಡ್ರು ಯಾರೋ ಇದ್ರು ಅಲ್ಲಿ ಇದಕ್ಕೆ ನೋಡ್ಕೊಂಬರು, ಏನ್ರಿ ನಮ್ಮನ್ನ ಹೇಳ್ದೆ ಕೇಳಿದ್ರಿ ನೀವು ಮಾಡಿದ್ರೆ ಇಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ಅಂತ ಅಲ್ಲಿ ಗಲಾಟೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಬೇಕಾಯ್ತು. ನೆಕ್ಸ್ಟ್ ಆವಾಗ ನೆಕ್ಸ್ಟ್ ನಾಯರ್ಗೆ ತುಂಬಾ ಖುಷಿ ಆಗೋಯ್ತು. ಯಾಕಂದ್ರೆ ಪೇಪರ್ ರಿಪೋರ್ಟ್ಸ್ ಹೇಗೆ ಬಂದಿತ್ತು ಅಂದ್ರೆ, ನಂದು ಇದೇ ಈಗಲೂ ಇಟ್ಟಿದ್ದೀವಿ ನಾವು, ಆ ಪೇಪರ್ ಕಟಿಂಗ್ಸ್ ಎಲ್ಲ ಇಟ್ಟಿದ್ದೀವಿ. ಎಲ್ಲ ಪೇಪರಲ್ಲೂ ಒಂದು ಕ್ರಾಂತಿ, ಇಂಥ ಸಿನಿಮಾ ಯಾರು ನೋಡಿಲ್ಲ ಕರ್ನಾಟಕದವರು, ಅಂಥ ಕ್ರಾಂತಿ ಸುಚಿತ್ರ ಮಾಡಿದೆ ಅಂದ್ಬಿಟ್ಟು ಅಂಥ ಇದು ಬಂದ್ಬಿಡ್ತು. ಒಂದೇ ವಾರದಲ್ಲಿ 500 ಜನ ಮೆಂಬರ್ ಆಗೋದು ಸುಚಿತ್ರಾಗೆ. ಆಮೇಲೆ ವೇಟಿಂಗ್ ಲಿಸ್ಟ್ ಮಾಡಿದ್ವಿ, ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ವೇಟಿಂಗ್ ಲಿಸ್ಟ್ ಮಾಡಿದ್ವಿ. ಆವಾಗ PK ನಾಯರ್ ಬಂದ್ರು. ನಮ್ಗೆ ಎಲ್ಲೂ ಸ್ಕ್ರೀನ್ ಮಾಡಕ್ ಜಾಗ ಸಿಗ್ತಾ ಇರ್ಲಿಲ್ಲ. ಅಷ್ಟೊತ್ತಿಗೆ ಬಾಲ್ ಭವನದಲ್ಲಿ ಇದನ್ನ ಹಾಕಿದ್ರು, 35mm ಪ್ರೊಜೆಕ್ಟರ್ ಹಾಕಿದ್ರು. ಅವಾಗ ನಾಯರ್ನ ಕರೆಸಿದ್ವಿ. ಇನ್ಸ್ಪೆಕ್ಟ್ ಮಾಡಿದ ಮೇಲೆ ಹೀಗೆ ಸ್ಟಾರ್ಟೆಡ್ ಗಿವಿಂಗ್ ರೆಗ್ಯುಲರ್ಲಿ ಫಿಲ್ಮ್ ಟೋಸ್ ಇನ್ 35mm. ಅದು S ಕೃಷ್ಣಸ್ವಾಮಿ ಬೆಲ್ಜಿಯಂ ಫೆಸ್ಟಿವಲ್. ನೆಕ್ಸ್ಟ್ ಬೇಗ ಮುಗಿಸ್ಬಿಡ್ತೀನಿ. ಆಮೇಲೆ ಏನ್ ಮಾಡಿದ್ವಿ, FFC ಫೆಸ್ಟಿವಲ್ ಮಾಡಿದ್ವಿ. ಲಂಡನ್ ನಲ್ಲಿ ನಾನು ಒಂದು ರಿಪೋರ್ಟ್ ಓದಿದೆ ಪೇಪರ್ ಅಲ್ಲಿ. ಲಂಡನ್ ನಲ್ಲಿ FFC ಫೆಸ್ಟಿವಲ್ ಆಗಿತ್ತು, ಫಿಲ್ಮ್ ಫೈನಾನ್ಸ್ ಕಾರ್ಪೊರೇಷನ್, ಈಗ NFDC ಅದು. ಅವಾಗ BK ಕರಾಂಜಿಯಾ ಫಿಲ್ಮ್ ಫೇರ್ ಎಡಿಟರ್ ವಾಸ್ ದಿ ಚೇರ್ಮನ್.
ಆಮೇಲೆ ಕುಮಾರ್ ಸಾಹನಿದು ಫಿಲ್ಮು ಮಾಯಾ ದರ್ಪಣ್, ಉಸ್ಕಿ ರೋಟಿ, ಸ್ವಯಂವರಂ, ಸುಭಾಷ್ ಶಾಸ್ತ್ರಿ, ಇವೆಲ್ಲ FFC ಇದರಿಂದ ಫೈನಾನ್ಸ್ ಇಂದ ಮಾಡಿದ್ದು. ಭುವನ್ ಶೋಮು ಇವೆಲ್ಲ ಮಾಡಿದ್ವಿ. ಫೆಸ್ಟಿವಲ್ ಮಾಡಿದ್ಮೇಲೆ ಅವ್ರಿಗೆ ಒಂದು ಬಹಳ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇವರೆಲ್ಲ ಆಯ್ತು. ಅವಾಗ ನೋಡಿ ಅಲ್ಲಿ ಕೂತಿರೋರು PV ರಾವ್ ಅಂತ ವೈಸ್ ಪ್ರೆಸಿಡೆಂಟ್ ಮಧ್ಯದಲ್ಲಿ ಕೂತಿರೋರು, ಅವರು ಮೋಹನ್ಲಾಲ್ ಸುಖಾಡಿಯಾ ಗವರ್ನರ್. ಇವ್ರನ್ನ ಕರೆದಾಗ ನಾಣಿ ಇದ್ರೊಳಗೆ ಕೂತಿದ್ರು, ಯಾವ್ದ್ರೊಳಗೆ ಹಾಲೊಳಗೆ ಕೂತಿದ್ರು, ಸ್ಟೇಜ್ ಮೇಲೆ ಕೂತ್ಕೊಳ್ಳಿಲ್ಲ. ಆಮೇಲೆ ಎಲ್ಲರೂ ಕೇಳಿದ್ರು ಇದೇನು ಪ್ರೆಸಿಡೆಂಟ್ ಅಲ್ಲಿ ಕೂತಿದ್ದಾರೆ, ವೈಸ್ ಪ್ರೆಸಿಡೆಂಟ್ ಎಲ್ಲಿದ್ದಾರಲ್ಲ ಅಂತ. ಅವಾಗ ನಾಣಿ ಹೇಳಿದ್ರು ಏನಿಲ್ಲ, ನಾವೇ ಬೇಕಂತ ಮಾಡಿದೀವಿ, ಯಂಗ್ಸ್ಟರ್ಸ್ ಮುಂದೆ ಬರಲಿ ಅಂತ ಅವ್ರನ್ನ ಕೂರಿಸಿದೀವಿ, ನಾನೇ ಯಾವಾಗ್ಲೂ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ರು. ಅದನ್ನ ನಮ್ಗೆ ಮಾರ್ಗದರ್ಶನ ಮಾಡಿಕೊಟ್ಟವರು ಅವರು. ಆಮೇಲೆ ಏನಾಯ್ತು, ಇವ್ರಿಗೊಂದು ಡಿನ್ನರ್ ಕೊಡಬೇಕು ಅಂತ ಡಿಸೈಡ್ ಆಯ್ತು. ನಾನು ಏನ್ ಮಾಡಿದ್ರು, ಏನ್ ಸರ್ ಮಾಡೋದು, 5 ಸ್ಟಾರ್ ಇಂಥವ್ರಿಗೆ ಫಿಲ್ಮ್ ಫೇರ್ ಎಡಿಟರ್ಗೆ ನಾವು ಎಲ್ಲೋ ಕೊಡೋಕ್ಕಾಗಲ್ಲ, ನಾವು ಇದ್ರಲ್ಲಿ ಕೊಡಬೇಕಾಗತ್ತೆ, 5 ಸ್ಟಾರ್ ಅಲ್ಲಿ ತುಂಬಾ ಖರ್ಚಾಗತ್ತೆ, ನಮ್ಮನೇಲಿ ಮಾಡೋಣ ಬಿಡಿ ನರರಾವ್ ಅಂತ ಬಂದು. ನಿಮ್ಮ ಮನೇಲಿ ಫೋಟೋಗಳಿವೆ, ಅದು ನನ್ನ ಹತ್ರನೂ ಇದೆ. ನೀವೆಲ್ಲ ಎಷ್ಟೆಷ್ಟು ಹುಡುಗರು ಅವಾಗ ನಿಮ್ಮ ಮನೇಲಿ ಮಾಡಿದಾಗ ನಿಮ್ಮ ತಾಯಿ ಏನ್ ಮಾಡಿದ್ರು, ಶಾರದಮ್ಮನವರು, ಅವ್ರ ನಿಮ್ಮ ಅವ್ರು ನಿಮ್ಮ ಹೌದು, ಅವ್ರೇನ್ ಮಾಡಿದ್ರು, ಎಲ್ಲ ಆಗೋದ್ಮೇಲೆ ಅಡಿಗೆ ನಾ ಮಾಡಿಸ್ತೀನಿ ಅಂದ್ರು. ಅವ್ರು ಈ ಕಡೆ ಬನ್ನಿ ಅಂದ್ರು. ನಾನೀಗ ಕೇಳಿಸಿದಾಗ ಈ ಕಡೆ ಬನ್ನಿ ಅಂದ್ರು. ಕೇಳಿ ಅವರು ಮಜ್ಜಿಗೆ ಪಳದಿಯ ಆಂಬೋಡೆ ತಿಂತಾರ, ನಗರ ಇದೆ, ಅವ್ರು ತಿಂತಾರ ಅಂದ್ರು. ಅವ್ರು ತಿಂತಾರೆ, ಅದನ್ನ ಮಾಡಿಸ್ತೀನಿ ಹಾಗಾದ್ರೆ. ಅವ್ರ ಮನೆಯೊಳಗೆ ಡಿನ್ನರ್ ಮಾಡಿಸಿದ್ರು. ಯಾರಿಗೆ? ಕರಂಜಿಯಾಗೆ ಮತ್ತು ಕರಂಜಿಯ ವೈಫ್ಗೆ. ನೆಕ್ಸ್ಟ್ ಆಮೇಲೆ ಅದ್ರ ಮೇಲೆ ಸೆಮಿನಾರ್ ಮಾಡಿದ್ವಿ. ರಾಮಕೃಷ್ಣ ಹೆಗಡೆ ಬಂದಿದ್ರು, ಸ್ನೇಹಲತಾ ರೆಡ್ಡಿ ಬಂದಿದ್ರು. ಅಲ್ಲಿ ನೋಡಿ CV ರಾಜಗೋಪಾಲ್, ತುಂಬಾ ಜರ್ನಲಿಸ್ಟ್ ಗೊತ್ತಿರ್ಬೇಕು, ತುಂಬಾ ಫೇಮಸ್ ಜರ್ನಲಿಸ್ಟ್ ಅವರು. ಇದು ನಾಣಿ ಮನೆ ಒಳಗೆ ನೋಡಿ, ಅವ್ರ ಮನೆ ಒಳಗೆ ನಾಣಿ ಅವ್ರು ತೋರಿಸ್ತಾ ಇದ್ದಾರೆ, ಅವ್ರ ಫೋಟೋ ಅದು ಎಲ್ಲ. ನೆಕ್ಸ್ಟ್ ಆಮೇಲೆ ಇವ್ರನ್ನ ಕರೆಸಿದ್ವಿ, ಯಾರನ್ನ? ಭುವನ್ ಶೋಮ್ನ ತೋರಿಸಿ ಡಿಸ್ಕಷನ್ ಮಾಡೋದಕ್ಕೆ, ಮತ್ತು ಕಲ್ಕಟಾ 71 ಇಂಟರ್ವ್ಯೂ, ಇವ್ ನ್ಯಾಷನಲ್ ಕಾಲೇಜಲ್ಲಿ ಇದು ಡಿಸ್ಕಷನ್, ಮೃಣಾಲ್ ಸೇನ್. ನೆಕ್ಸ್ಟ್ ಮೇರಿ ಸೀಟನ್, ನಿಮಗೆ ಗೊತ್ತಿರಬೇಕು, ಪದ್ಮಭೂಷಣ್, ಶಿ ವಾಸ್ ದಿ ಪೈನಿಯರ್ ಆಫ್ ದಿ ಫಿಲ್ಮ್ ಸೊಸೈಟಿ ಮೂವ್ಮೆಂಟ್. ನಮ್ಮ ಮನೇಲೇ ಇದ್ರು ಅವರು. ಆಮೇಲೆ ಶಿ ಅಡ್ರೆಸ್ಡ್ ದಿ ಗ್ಯಾದರಿಂಗ್, ಶಿ ಗೇವ್ ಎ ಲೆಕ್ಚರ್ ಆನ್ ಫಿಲ್ಮ್ ಅಪ್ರಿಸಿಯೇಷನ್. ಹೆಗ್ಗೋಡಿಗೆ ಹೋಗಿದ್ರು, ಆಮೇಲೆ ನಾನು ಇಲ್ಲಿ ಕರೆಸಿ ಇಲ್ಲಿ ಮಾಡಿಸಿದ್ದು. ನೆಕ್ಸ್ಟ್ ಆಮೇಲೆ ಕೆ ಎ ಅಬ್ಬಾಸು ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸ್ ಲೆಕ್ಚರ್ ಕೊಟ್ಬಿಟ್ಟು, ದೆನ್ ಹಿ ಕೇಮ್ ಟು ಅವರ್ ಆಫೀಸ್. ನೀವು ಇಷ್ಟು ಚೆನ್ನಾಗಿ ನಡೆಸ್ತಿರಲ್ಲ ಸೊಸೈಟಿನ, ವಾಟ್ ಈಸ್ ದಿ ಸೀಕ್ರೆಟ್? ಹಿ ವಾಸ್ ದಿ ಪ್ರೆಸಿಡೆಂಟ್ ಆಫ್ ಫಿಲ್ಮ್ ಫೋರಮ್, ಎ ಫಿಲ್ಮ್ ಸೊಸೈಟಿ ಇನ್ ಬಾಂಬೆ, ವೆರಿ ಫೇಮಸ್ ಫಿಲ್ಮ್ ಸೊಸೈಟಿ. ಬಂದು he saw all our files and how we correspond. Next, and we were the first to show to Bangalore people that it is non-American films, non-Hollywood films na ತೋರಿಸಿದ್ದು ನೋಡಿ. ಸ್ವೀಡಿಶ್ ಫಿಲ್ಮ್ಸ್, ಅಲ್ಲಿ ಹಂಗೇರಿಯನ್ ಫಿಲ್ಮ್, ಇಲ್ಲಿ ರೆನ್ವಾಯರ್ದು ಫಿಲ್ಮ್ಸ್, ಫ್ರೆಂಚ್, ಯುಗೋಸ್ಲಾವಿಯಾ, ಯು ನೇಮ್ ಎನಿ ಕಂಟ್ರಿ, we were able to bring it to Bangalore people, non-Hollywood films. ನೀವು ಕಂಟೋನ್ಮೆಂಟ್ಗೆ ಹೋದ್ರೆ ಬರೀ ಹಾಲಿವುಡ್ ಫಿಲ್ಮ್ಸೇ ಇತ್ತು, ಬೇರೆ ಕಂಟ್ರಿ ಅವ್ರು ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ವಿ ಆರ್ ದಿ ಪೀಪಲ್. ಈ ಥರದ್ದು 20 ಫೋಟೋಸು ನಾನು ಹಾಕಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ ಹೇಗೆ ಅಟೆಂಡೆನ್ಸ್ ಬರ್ತಾ ಇತ್ತು. ಈ ಹಾಲಲ್ಲಿ 76 ಅಲ್ಲಿ ಎಷ್ಟು ಜನ ಕೂತಿದ್ದಾರೆ ಬಾಲ್ಭವನ್ ನಲ್ಲಿ. ಇದರಲ್ಲೇ ಮೊನ್ನೆ ಗಿರೀಶ್ ಕಾಸರವಳ್ಳಿ ಹೇಳಿದ್ರು, ಇದು ಮೊನ್ನೆ ಕಾರಲ್ಲಿ ಹೋಗ್ತಾ ಹೇಳಿದ್ರು, ನಾನು ಆ ಫಿಲ್ಮ್ ಅವತ್ತು ಬಂದಿದ್ದೆ ನರರಾಯರೇ, ನೀವು ನನ್ನ ಓಡಿಸ್ಬಿಟ್ರಿ ಮೆಂಬರ್ಶಿಪ್ ಅಲ್ಲ ಅಂತ. ನಾನು ರಾಮಚಂದ್ರನ್ ಜೊತೆಲಿ ಬಂದಿದ್ದೆ, ನೀವು ನನ್ನ ಮೆಂಬರೇ ಅಲ್ಲ ಅಂತ ಆಚೆ ಕಳಿಸ್ಬಿಟ್ರಿ. ಇನ್ನೂ ಅವ್ರು ಘಟಶ್ರಾದ್ದ ಮಾಡಿರ್ಲಿಲ್ಲ ಅಂತ ಕಾಣುತ್ತೆ. ಅವಾಗ 76 ಅದು. ಸೊ ಅವ್ರು ಹೇಳ್ತಾ ಇದ್ರು ಹಾಗೆ. ಇದು ಇವನು ನಮ್ಮ ರಾಘವೇಂದ್ರ ಇದನ್ನ ಮಾಡಿ ತೋರಿಸಿದಾಗ MK ರಾಘವೇಂದ್ರ ಹೇಳ್ದ, ನಾನು ಯಾರ್ದೋ ಮೆಂಬರ್ಶಿಪ್ ಕಾರ್ಡ್ ಅಲ್ಲಿ ನನ್ನ ಫೋಟೋ ಅಂಟಿಸ್ಕೊಂಡು ಬರ್ತಾ ಇದ್ದೆ, ನೀನ್ ಮೆಂಬರ್ಶಿಪ್ ಕೊಟ್ಟಿರ್ಲಿಲ್ಲ ಅಂತ. ಇಷ್ಟು ಜನ ಬರೋರು ಎಲ್ಲ ಕೂತಿದ್ದಾರೆ ನೋಡಿ. ಇವರು ಲಕ್ಷ್ಮೀನಾರಾಯಣ, S ರಾಮಚಂದ್ರ, ಶಂಕರಪ್ಪ, ನೇಮ್ ಎನಿಬಡಿ, ಇವರು ದೇರ್ 100 people were outside ಕಾಯ್ತಾ ಇದ್ರು. ಅಂದ್ರೆ ಎಷ್ಟು ಡಿಮಾಂಡ್ ಇತ್ತು ಫಿಲ್ಮ್ ಸೊಸೈಟಿಗೆ ಅಂತ ಗೊತ್ತಾಗತ್ತೆ ನಿಮ್ಗೆ. ನೆಕ್ಸ್ಟ್ ಆಮೇಲೆ ಸುಚಿತ್ರಾ ಫಿಲ್ಮ್ ವರ್ಕ್ಶಾಪ್ ಅಂತ ಮಾಡಿದ್ವಿ. ಇದರಲ್ಲಿ ನಾವು 10-15 ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅದರಲ್ಲಿ ತುಂಬಾ ಜನ ನಿಮಗೆ ಗೊತ್ತಿರ್ಬೇಕು, ಕಾಶಿನಾಥ್ ಇವರೆಲ್ಲ ಇಲ್ಲೇ ತಯಾರಾದವರು, ಈ ವರ್ಕ್ಶಾಪ್ ಅಲ್ಲೇ ತಯಾರಾದ. ನಾವೊಂದು ಬೋಲೆಕ್ಸ್ ಕ್ಯಾಮ್ರಾ ತಗೊಂಡಿದ್ವಿ. ಆ ಬೋಲೆಕ್ಸ್ ಕ್ಯಾಮ್ರಾ 16mm ಇನ್ನೂ ಇದೆ. 16mm ಅಲ್ಲಿ ಮಾಡಿ ಅದನ್ನ ತುಂಬಾ ಜನ ಮಾಡಿ ಅದನ್ನ ಇದನ್ನ ಮಾಡಿದ್ವಿ, ಅವಾರ್ಡ್ ಮಾಡೋದಕ್ಕೆ ಕೊಟ್ವಿ. ಇದು ವಿ ಸ್ಟಾರ್ಟೆಡ್ ದಟ್ ಇದು. ನೆಕ್ಸ್ಟ್ ಇದು ಮೊನ್ನೆ ಆನಂದ್ ಹೋಗ್ಬಿಟ್ರಲ್ಲ, ಅವ್ರದೊಂದು ಫಿಲ್ಮ್ ನೋಡಿ, ನಾಣಿ ಆಕ್ಟ್ ಮಾಡ್ತಾ ಇದ್ದಾರೆ, ಕಳ್ಳ ಅಂತ ಒಂದು. ಇದೆಲ್ಲ ಶಾರ್ಟ್ ಫಿಲ್ಮ್ಸ್ ಎಲ್ಲ ಸುಚಿತ್ರಾ ಇಂದ ಮಾಡಿದ್ದು. ನೆಕ್ಸ್ಟ್
The famous festival that we did was Nostalgia. I think this actually changed the very future of Suchitra. ಇದರಲ್ಲಿ ನೋಡಿ ಎಲ್ಲ ಫಿಲ್ಮ್ಸ್ ಫ್ರಮ್ ದಿ ಗೋಲ್ಡನ್ ಪಾಸ್ಟ್ ಅಂತ ಮಾಡಿದ್ವಿ ನಾವು. ಇದಕ್ಕೆ ಹೋಗ್ಬಿಟ್ಟು ಆರ್ಕಿವ್ಸ್ಗೆ ಹೋಗ್ಬಿಟ್ಟು ನಾನು ಎಂ ವಿ ರಾಮಕೃಷ್ಣಯ್ಯ ಚೆನ್ನಾಗಿ ಇವ್ರನ್ನ ಕೂಡಿಸ್ಕೊಂಡು ನಾಯರಿಂದ ಕೂಡಿಸ್ಕೊಂಡು ಕರ್ಕೊಂಡೋಗಿ ಅವರಿಗೆ ತುಂಬಾ ಇದನ್ನೆಲ್ಲ ಹೇಳಿ 48 ಸಿನಿಮಾ ಇದುವರೆಗೆ ಯಾರಿಗೂ ಕೊಟ್ಟಿಲ್ಲ. 48 ಫಿಲ್ಮ್ಸ್ ವಿತೌಟ್ ಡ್ಯೂ ಪ್ರಿಂಟ್ ಈ ಗೇವ್ ಇಟ್ ಟು ಅಸ್ and we screened it in the 7 theaters in Bangalore. And next we had a vintage car procession. ಅಲ್ಲಿ ಅದರೊಳಗೆ ಎಲ್ಲ ಇವರು ಜಯರಾಜು, ನಂಡಿ ಜಯವಂತು, ನರ್ಗಿಸು, ನೆಕ್ಸ್ಟ್ ನೋಡಿ ಜಯಮ್ಮ ಇದು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಎಲ್ಲ ದೇವಿಕಾ ರಾಣಿ ಇನಾಗ್ರೇಟೆಡ್, ಇದು ನರ್ಗಿಸು, ಆಮೇಲೆ ನಂಡಿ ಜಯವಂತು, ಇವರು ಕಾಮಿನಿ ಕೌಶಲ್ಲು, ಜಯರಾಜು ಇದು ಪಾಲ್ಕೆ ಅವಾರ್ಡ್ ಜಯರಾಜು ಎಲ್ಲ ಕೂತಿದ್ರು. ಇವ್ರು ನೋಡಿ ಅಶ್ವತ್ತು, ಈ ಕನ್ನಡ ಇಂಡಸ್ಟ್ರಿ, ತಮಿಳ್ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ ಎಲ್ಲ ಬಂದಿದ್ರು. ಆಲ್ ದಿ ಪೀಪಲ್, ಈವನ್ ಮೃಣಾಲ್ ಸೆನ್ ಇಸ್ ದೇ. ಇಷ್ಟು ಜನಕ್ಕೂ ಎಲ್ಲ ಸಾಲ, 500 ರೂಪಾಯಿ ಬ್ಯಾಂಕ್ ಅಕೌಂಟ್ ಇತ್ತು ಅಷ್ಟೇ ಸುಬ್ರಾಯರ್ದು. ಸುಬ್ರಾಯ್ ನಮಗೆ ಮಾಡಿದ್ದು ಎಲ್ಲ ವೆಸ್ಟ್ ಎಂಡ್ ಹೋಟೆಲ್ ಸಾಲ, ವುಡ್ಲ್ಯಾಂಡ್ಸ್ ಹೋಟೆಲ್ ಸಾಲ, ಆಮೇಲೆ ಥಿಯೇಟರ್ ಟ್ರೇಡ್ ವಿಂಗ್ಸ್ ಅಂತ ಅದಕ್ಕೆ ಏರ್ ಟಿಕೆಟ್ ಸಾಲ ಎಲ್ಲ ಸಾಲದಲ್ಲಿ ಮಾಡಿದ್ವಿ. ಮಾಡಿ ಕೊನೆಗೆ ನೋಡಿದ್ರೆ ಫಸ್ಟ್ ವೀಕ್ ಫ್ಲಾಪ್ ಆಗೋಯ್ತು. ಸೆಕೆಂಡ್ ವೀಕ್ ಏನ್ ಮಾಡಿದ್ವಿ, ಎಲ್ಲ ಫಾರಿನ್ ಫಿಲ್ಮ್ಸ್ ಹಾಕ್ಬಿಟ್ವಿ. ಲಾಟಿ ಚಾರ್ಜ್ಗಳಾಗಿ ದುಡ್ಡು ಬಂತು. ಸೊ ಆ ದುಡ್ಡು ಬಂತು, ಸರ್ವೈವ್ ಆದ್ವಿ, ಎಲ್ಲ ಸಾಲ ತೀರಿಸಿದ್ವಿ. ನೆಕ್ಸ್ಟ್ ನೋಡಿ ಯಾರ್ಯಾರು ಬಂದಿದ್ದಾರೆ, ಡೇವಿಡ್ ಇವರು, ಆಮೇಲೆ ಜಯರಾಜು, ಜಯರಾಜ್ಗೆ ವಿಷ್ಣುವರ್ಧನ್ ಇದು ಮಾಡ್ತಾ ಇರೋದು. ನಾನು RC ಬೊರಾಲ್ ಜೊತೆಲಿ ಇದ್ದೀನಿ ನೋಡಿ, ಇದು ಹಿಂದಕ್ಕೆ ಹೋಗಿ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ RC ಬೊರಾಲ್ ನಿಮಗೆ ಗೊತ್ತಿರೋ ಸೈಗಲ್ ಹಾಡುಗಳನ್ನೆಲ್ಲ ಡೈರೆಕ್ಟ್ ಮಾಡಿದ್ದು. ಶಿ ಈಸ್ ಅ ದಾದಾ ಪಾಲ್ಕೆ ಅವಾರ್ಡ್ ವಿನ್ನರ್ ನ್ಯೂ ಥಿಯೇಟರ್ಸ್ ಅಲ್ಲಿ. ಇದು ಐ ವಾಸ್ ಏಬಲ್ ಟು ಟೇಕ್ ಎ ಫೋಟೋಗ್ರಾಫ್ ವಿತ್ ಹಿಮ್. ಜಮಿನಿ ಗಣೇಶನ್ ಎಲ್ಲ ಬಂದಿದ್ರು. ಇಟ್ ವಾಸ್ ಅ ಬಿಗ್ ಗ್ಯಾದರಿಂಗ್. It became a very big event in the whole India. So this gave the strength for us to make adventure. ಈ ಅಡ್ವೆಂಚರ್ ಮಾಡೋಕ್ಕೆಲ್ಲ ಸುಬ್ರಾಯರು, ಅದನ್ನ ಸಪೋರ್ಟ್ ಮಾಡಕ್ಕೆ ನಾನಿ, ನಮಗೆ ಇಂಪ್ಲಿಮೆಂಟ್ ಮಾಡಕ್ಕೆ ನಾನು ಮಾಡ್ತಾ ಇದ್ದೆ ಸೆಕ್ರೆಟರಿ ಆಗಿ. ಒಳ್ಳೆ ಟೀಮ್ ಇತ್ತು ನಮ್ದು. ನೆಕ್ಸ್ಟ್ ನೋಡಿ ಫಸ್ಟ್ ಟೈಮ್ ಕಾನ್ಫರೆನ್ಸ್ ಮಾಡಿದ್ದು. ಈ ತರ ಕಾನ್ಫರೆನ್ಸ್ ಫೆಡರೇಷನ್ ಫಿಲ್ಮ್ ಸೊಸೈಟೀಸ್ ಆಲ್ ಓವರ್ ಇಂಡಿಯಾ ಯಾರ್ಯಾರು ಇದಾರೆ ನೋಡಿ, ಎಲ್ಲ ಟಾಪ್ ಪೀಪಲ್. ಇವರು ಅಕ್ಕ ಯಾರು, ಶಶಿಧರ್ ಅವ್ರ ಹೆಸರು ವಿಜಯ ಮೂಲೆ, ಆಮೇಲೆ ನಿಮಾಯ್ ಘೋಷ್, ಎಲ್ಲ ಟಾಪ್ ಪೀಪಲ್. ಕಲ್ಕಟಾ ಇದ್ದ, ಎಲ್ಲ ಇದ್ದ, ಕೇರಳ ಇದ್ದ, ಎಲ್ಲ ಬಂದಿದ್ರು. ಈ ತರ ಕಾನ್ಫರೆನ್ಸ್ ಇದುವರೆಗೆ ಆಗೇ ಇಲ್ಲ. ಅವಾಗ AP ದೊರೈ ಅಂತಿದ್ರು, ಪೊಲೀಸ್ ಆಫೀಸರು, ಅವರು ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದ್ರು. ಅವರು ನನಗೆ ಸಪೋರ್ಟ್ ಮಾಡಿದ್ರು ನಮಗೆ. ಸೊ ವಿ ಡಿಡ್ ದಿ ಕಾನ್ಫರೆನ್ಸ್ ಹಿಯರ್. ಇಟ್ ವಾಸ್ ಅ ವೆರಿ ಬಿಗ್ ಸಕ್ಸಸ್. ನೆಕ್ಸ್ಟ್ ಇದು ನಮಗೆ ತುಂಬಾ ಇದನ್ನ ಕೊಡ್ತು, ಸಪೋರ್ಟ್ ಕೊಡ್ತು. ಈ ಸಪೋರ್ಟ್ ಇಂದ ತಗೊಂಡು ಒಂದ್ ದಿವಸ ಏನ್ ಮಾಡಿದ್ರು, ಅವಾಗ ಚಿರಂಜೀವಿ ಸಿಂಗ್ ಅವರು ಡೈರೆಕ್ಟರ್ ಆಗಿದ್ರು. ಅವರು ನಮಗೆ ಗೋರ್ಪಡೆ ಅಂತ ಫೈನಾನ್ಸ್ ಮಿನಿಸ್ಟರ್ ಇದ್ರು. ಅವ್ರ ಕೈಲಿ 14,000 ರೂಪಾಯಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಅದರಿಂದ ಬದುಕೊಂಡ್ವಿ ನಾವು. ಅವಾಗ ಅವ್ರೇನ್ ಮಾಡಿದ್ರು, ಒಂದು ವಾರ ಆದ್ಮೇಲೆ ನಮ್ಮನ್ನು ಕರೆದ್ರು ಶ್ಯಾಮ್ ಪ್ರಕಾಶ್ ಹೋಟ್ಲಲ್ಲಿ ಟೀ ಕುಡಿಯೋಣ ಬನ್ನಿ ಅಂತ. ಅವಾಗ ಅವ್ರು ಹೇಳಿದ್ರು, ನರೇಂದ್ರ ರಾಯರೇ, ಸುಬ್ರಾಯರು ಬಂದಿದ್ರು ಇಂಡಿಯಾ ಎಕ್ಸ್ಪ್ರೆಸ್ ಇಂದ, ಅವ್ರು ಬಂದ್ರು. ಟೀ ಕುಡಿತಾ ಇದ್ದಾಗ ಅವ್ರು ಹೇಳಿದ್ರು, ಈ ಆಸ್ಟ್ರಾಲಜಿಯಾ ಇಷ್ಟು ಫೇಮಸ್ ಆಯ್ತು, ನಾವು ಬೇಗ ಮರ್ತು ಬಿಡ್ತಾರೆ ಜನ, ಮೆಮೊರಿ ಶಾರ್ಟ್, ನೀವೇನಾದ್ರು ಪರ್ಮನೆಂಟ್ ಆಗಿ ಏನಾದ್ರು ಒಂದು ಮಾಡಿ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಮಾಡ್ಬೋದು ಸರ್, ನಮ್ದೇ ಒಂದು ಜಾಗ ಇದ್ರೆ ಮಾಡ್ಬೋದು, ಒಂದು ಬಿಲ್ಡಿಂಗ್ ಕಟ್ಟಿಸ್ಬೋದು, ಒಂದು ಲೈಬ್ರರಿ ಮಾಡ್ಬೋದು, ಒಂದು ಸ್ಕ್ರೀನಿಂಗ್ ಮಾಡ್ಬೋದು. ಬಟ್ ಅದೆಲ್ಲ ಕನಸು ಸರ್, ಎಲ್ಲಾಗತ್ತೆ ಎಂದೆ. ಅವಾಗ ಸುಬ್ರಾಯ್ ಇದ್ರು. ಸುಬ್ರಾಯ್ ಹೇಳಿದ್ರು, ನಾನು ಇದು ಸೈಟ್ ಲ್ಯಾಂಡ್ ಕೊಡಿಸ್ತೀನಿ, ನೀವು ಮಾಡ್ತೀರಾ ಅಂತ. ನಾ ಖಂಡಿತ ಮಾಡ್ತೀನಿ ಸರ್, ನೀವು ಲ್ಯಾಂಡ್ ಕೊಡಿಸಿ ಅಂತ ಹೇಳಿದೆ. ನೆಕ್ಸ್ಟ್ ಆಮೇಲೆ ಹೋದ್ವಿ, ಸುಬ್ರಾಯ್ ಹೇಳಿದ್ರು. ಆಮೇಲೆ ಮಾರ್ಕ್ ಮಾಡಿದ್ವಿ ಆ CA ಇದ್ರೊಳಗೆ. ಆಮೇಲೆ ಸೋಮಣ್ಣ ಒಂದು 3 months ಒಳಗೆ ನಮ್ಗೆ ಆರ್ಡರ್ ಕೊಟ್ಬಿಟ್ರು. ಸೊ ಅದು ಆರ್ಡರ್ ಇದೆ ನೋಡಿ ಪಕ್ಕದಲ್ಲಿ. ದಟ್ ಈಸ್ ದಿ ಆರ್ಡರ್ ದೇ ಗೇವ್ ಇಟ್ ಟು ದಿ ಸೊಸೈಟಿ ಅಂಡ್ ದಿಸ್ ಇಸ್ ದಿ ಲ್ಯಾಂಡ್. ಅಲ್ಲಿರೋದು ಇವ್ರ ಮನೆ, ಯಾರ್ದು, ಶಿವರಾಮ್ ಮನೆ. ಅದು ಪೋಸ್ಟ್ ಆಫೀಸು ಇರಲಿಲ್ಲ ಅವಾಗ ಅದು ಕೊಟ್ಟಾಗ. ಅದನ್ನ ಫಾಲೋ ಅಪ್ ಮಾಡಿದ್ರು ವೆಂಕಟಸ್ವಾಮಿ, ನಮಗೆ ಕೊಡಿಸಿದ್ದು ಸುಬ್ರಾಯರ್ ಮೇಲಿದ್ದಾರೆ ನೋಡಿ. ಸೊ ದಿಸ್ ಇಸ್ ದಿ ಹಿಸ್ಟ್ರಿ ಆಫ್ ಹೌ ವಿ ಗಾಟ್ ದಿ ಲ್ಯಾಂಡ್. ನೆಕ್ಸ್ಟ್ ಆಮೇಲೆ ಏನ್ ಮಾಡಿದ್ವಿ, ನಮ್ಮ ಲೀಗಲ್ ಅಡ್ವೈಸರ್ ಕೇಳಿದ್ವಿ, HS ದ್ವಾರಕಾನಾಥ್ ಅಂತಿದ್ರು. ಅವ್ರನ್ನ ಕೇಳಿದ್ವಿ,
ಏನ್ ಮಾಡೋದು ಇವಾಗ, ರಿಜಿಸ್ಟರ್ ಮಾಡ್ಬೇಕಲ್ಲ ಇದು ಅಂತ. ನೀವು ರಿಜಿಸ್ಟರ್ ಮಾಡಬೇಡಿ, ಯಾಕಂದ್ರೆ 20 ರೂಪಾಯಿ 25 ರೂಪಾಯಿ ಮೆಂಬರ್ಶಿಪ್ ಫೀಸ್ ಇದೆ. ಯಾರೋ ಒಬ್ರು ಒಂದು 50 ಜನ ಸೇರ್ಕೊ 50 ಜನ ಇಟ್ಕೊಂಡು ಪ್ರೆಸಿಡೆಂಟ್ ಆಗ್ಬಿಟ್ರೆ ಆಮೇಲೆ ಅವರು ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಸ್ಬಿಡ್ತಾರೆ. ನೀವು ಒಂದು ಟ್ರಸ್ಟ್ ಮಾಡ್ಕೊಳ್ಳಿ ಅಂದ್ರು. ಸೊ ನಾವು ಇದು ಟ್ರಸ್ಟ್ ಮಾಡಿದ್ವಿ, ಫಾರ್ಮೇಶನ್ ಟ್ರಸ್ಟ್, ಸುಚಿತ್ರಾ ಸಿನಿಮಾ ಅಕಾಡೆಮಿ ಅಂತ. ಸೊ ಅದರ ಹೆಸರಲ್ಲಿ ಮಾಡಿ ಕರೆಸ್ಪಾಂಡ್ ಮಾಡಿ ಅದಕ್ಕೆ ಆ ಹೆಸರಲ್ಲಿ ಟ್ರಸ್ಟ್, ಇದು ಟ್ರಸ್ಟ್ ಹೆಸರಲ್ಲಿ ಲ್ಯಾಂಡ್ ಆಯ್ತು. ನೆಕ್ಸ್ಟ್ ಆಮೇಲೆ ಇದನ್ನ ಅಕಾಡೆಮಿ ಹೇಗೆ ಇನಾಗ್ರೇಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನಾಣಿ ಸಜೆಸ್ಟ್ ಮಾಡಿದ್ರು, ನೀವು ಮೀಟಿಂಗ್ ಹೋಗ್ತಿರಲ್ಲ, ಇವ್ರನ್ನ ಸತ್ಯಜಿತ್ ರೈ ಮೀಟ್ ಮಾಡಿ ಕರೀರಿ, ಇನಾಗ್ರೇಟ್ ಮಾಡೋಣ ಅಂದ್ರು. ಸರಿ, ನಾನು ಹೋದಾಗ ಏಕೆ ಡೇ ಕರ್ಕೊಂಡು ಹೋದ್ರು. ಏಕೆ ಡೇ ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಮಾತಾಡಿದ್ರು. ನಾವು ಮಾತಾಡಿದ್ವಿ, ಅಲ್ಲ ಮೀಟಿಂಗ್ ಕರೆದ್ರು, ಫೆಡರೇಷನ್ ಮೀಟಿಂಗ್ ಕರೆದ್ರು, ಅವಾಗ ಮಾತಾಡಿದ್ವಿ. ಸೊ ಅವ್ರು ಮಾತಾಡಿದಾಗ ಅವ್ರು ಹೇಳಿದ್ರು, ನೀವು ಖರ್ಚು ಮಾಡಬೇಡಿ, ನನಗೋಸ್ಕರ ಏರ್ ಟಿಕೆಟ್ ಆಗಲಿ ಇದಕ್ಕಾಗಲಿ ಯಾವುದಕ್ಕೂ ಖರ್ಚು ಮಾಡಬೇಡಿ. ಅಲ್ಲಿ ಬಂದರೆ ನಾನು ಹೋಟ್ಲ್ ಖರ್ಚು ಇರುತ್ತೆ. ನಾನು ಕಲ್ಕಟ್ಟ ಫಿಲ್ಮ್ ಸೊಸೈಟಿ ಸ್ಟಾರ್ಟ್ ಮಾಡಿ ನನಗೆ ಗೊತ್ತಾಗಿದೆ, ನಿಮ್ಮ ಹತ್ರ ದುಡ್ಡಿರಲ್ಲ, ನೀವು ಅವೆಲ್ಲ ಮಾಡಕ್ಕೆ ಹೋಗಬೇಡಿ. 1980ಗೆ ಇನ್ನು 3 ತಿಂಗಳಿಗೆ ನಾನು ಅಲ್ಲಿ ಬರ್ತಾ ಇದ್ದೀನಿ. ಅಲ್ಲಿ ಅವತ್ತು ಸಿಲ್ವರ್ ಜೂಬ್ಲಿ ಆಯಿತು ರೇದು. 1980ನಲ್ಲಿ ಇಫಿ ಇಲ್ಲ ಆಯಿತು ಬೆಂಗಳೂರಲ್ಲಿ ಮಹೋತ್ಸವ, ಇದು ಇಫಿ ಮಹೋತ್ಸವ ಆಯಿತು. ಅವಾಗ ಅವರು ಇಲ್ಲಿಗೆ ಬಂದರು, ನಾನು ಬರ್ತೀನಿ, ಅವಾಗ ನೀವು ಒಂದಿನ ಡೇಟ್ ಫಿಕ್ಸ್ ಮಾಡಿ, ನಾನು ಹೋಟ್ಲಲ್ಲಿ ಕಾಯ್ತಾ ಇರ್ತೀನಿ, ನೀವು ಟ್ಯಾಕ್ಸಿ ತರಬೇಡಿ, ನನಗೆ ಗೌರ್ಮೆಂಟ್ ಇದು ಕೊಟ್ಟಿರ್ತಾರೆ ಕಾರು, ಅದರಲ್ಲಿ ಹೋಗೋಣ, ನೀವು ಏನು ನನಗೋಸ್ಕರ ದುಡ್ಡು ಖರ್ಚು ಮಾಡಬಾರ್ದು, ನಾನು ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಮಾಡಿದ್ದಕ್ಕೆ ಕೇಮ್. ಆಮೇಲೆ ಏನು ಮಾಡಿದ್ರು, ಕಾರಲ್ಲಿ ಬರ್ತಾ ಇರುವಾಗ ಹೇಳಿದ್ರು, ನಾನು ಐ ಹ್ಯಾವ್ ನೋ ಹ್ಯಾಬಿಟ್ ಆಫ್ ಇನಾಗ್ರೇಟಿಂಗು, ಟೇಪ್ ಕಟ್ಟಿಂಗು ಅವೆಲ್ಲ ಮಾಡಲ್ಲ, ದಯವಿಟ್ಟು ಅವೆಲ್ಲ ಇಟ್ಕೋಬೇಡಿ. ಫಿಲ್ಮ್ ಸೊಸೈಟಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಇದನ್ನ ಮಾಡ್ತಾ ಇದೆ, ಒಂದು ಲ್ಯಾಂಡ್ ತಗೊಂಡು ಬಿಲ್ಡಿಂಗ್ ಕಟ್ತಾ ಇದೆ, ಅದನ್ನ ಬಹಳ ಖುಷಿಯಾಗಿ ಮಾಡ್ತೀನಿ ನಾನು ಅಂತ ಹೇಳಿದ್ರು. ಇಲ್ಲಿ ಬಂದುಬಿಟ್ಟು ನೋಡಿದಾಗ ಅವರಿಗೆ ಬಹಳ ಖುಷಿ ಆಗೋಯ್ತು. ದಿ ವೇ ವಿ ಬಿಹೇವ್ಡ್, ದಿ ವೇ ಇಟ್ ವಾಸ್ ಆರ್ಗನೈಸ್ಡ್, ನಾನಿ ವಾಸ್ ಎ ಟಾಸ್ಕ್ ಮಾಸ್ಟರ್. ಸೊ ಎವ್ರಿಥಿಂಗ್ ನಮ್ಗೆ ಹೇಳ್ಕೊಡೋರು, ಎಲ್ಲ ಹೆಂಗೆ ಮಾಡಬೇಕು ಅಂತ. ಮಾಡಿದ್ಮೇಲೆ ಏನಾಯ್ತು, ತುಂಬಾ ಇನ್ಸ್ಪಿರೇಷನ್ ಬಂತು ಅವ್ರಿಗೆ. ಕೊನೆಗೆ ಏನ್ ಮಾಡಿದ್ರು ಅವ್ರು, ನೆಕ್ಸ್ಟ್ ಅದಲ್ಲ ಹಿಂದಕ್ಕೆ ಇರ್ಲಿ ಬಿಡಿ, ಆ ಫೋಟೋ ಅಲ್ಲಿ ಹೊರಗಡೆ ಇದೆ ನೋಡಿ, ನೀವು ನೋಡಿರ್ಬೇಕು, ಇನಾಗ್ರೇಟ್ ಮಾಡ್ತಾ ಇರೋದು. ಸೊ ಅವರು ಇನಾಗ್ರೇಟ್ ಮಾಡಿ ನಮ್ಗೆ ಹಿ ಬ್ಲೆಸ್ಡ್ ಅಸ್. ಇದಾದ್ಮೇಲೆ ಏನ್ ಮಾಡ್ತು, ನಾವು ಇಲ್ಲಿಗೆ ಇದು ನಮ್ಗೆ ನೋಟಿಸ್ ಕೊಟ್ಟರು, ಅಲ್ಲಿ ಇಲ್ಲಿ ಚಾಮರಾಜಪೇಟೆಯಲ್ಲಿ ನೀವು ಖಾಲಿ ಮಾಡಿ ಅಂತ. ಸೊ ಅವಾಗ ಏನ್ ಮಾಡಿದ್ವಿ, ಒಂದು ಚಿತ್ರಭಾರತಿ ಅಂತ ಒಂದು ಫೆಸ್ಟಿವಲ್ ಮಾಡಿದ್ವಿ. ಇದು ಚೌಡಯ್ಯದಲ್ಲಿ ಆಯ್ತು. ಚೌಡಯ್ಯದಲ್ಲಿ ಆದಾಗ ವಿ ವರ್ ಏಬಲ್ ಟು, ಬಹಳ ದೊಡ್ಡ ಸಕ್ಸಸ್ ಆಗೋಯ್ತು ಅದು. ಅದಾದಾಗ ಏನಾಗೋಯ್ತು, ಅಲ್ಲಿ ರಾಮಾನುಜಮ್ ಇದ್ರು, ಅವ್ರು ಹೆಲ್ಪ್ ಮಾಡಿದ್ರು ನಮಗೆ, ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದ. ಹಿ ವಾಸ್ ದಿ ಡೈರೆಕ್ಟರ್. ಸೊ ಅಲ್ಲಿದ್ದಾರೆ ನೋಡಿ, ಗುಂಡೂರಾವ್ ಪಕ್ಕ ಇದ್ದಾರೆ, ಇವರು ಮೊಯ್ಲಿ ಇವರು ಬಂದಿದ್ರು. ಸೊ ಚಿತ್ರಭಾರತಿ ಚೌಡಯ್ಯದಲ್ಲಿ ಮಾಡಿ ನಮ್ಗೊಂದು 35,000 ಉಳಿತು. 35,000ದಲ್ಲಿ ಏನ್ ಮಾಡಿದ್ವಿ, ಕೆಳಗಡೆ ಆಫೀಸ್ ಇದೆಯಲ್ಲ, ಆಫೀಸ್ ಕನ್ಸ್ಟ್ರಕ್ಟ್ ಮಾಡಿ ಚಾಮರಾಜಪೇಟೆಯಿಂದ ಶಿಫ್ಟ್ ಮಾಡಿದ್ವಿ. ನೆಕ್ಸ್ಟ್ ಇದೆ, ಇದು ಇವ್ರದ್ದು ನೆಕ್ಸ್ಟ್ ಸತ್ಯಜಿತ್ ಇದು ದಿಸ್ ಇಸ್ ದಿ, ಅವ್ರಿಗೆ ಇನ್ಸ್ಪಿರೇಷನ್ ಆಗ್ಬಿಟ್ಟು ನೀವು ಒಂದು ಇದನ್ನ ತಂದು ಹಾಕಿ, ಯಾವ್ದಾದ್ರು ಟೇಬಲ್ ಕ್ಲಾತ್ ಅಲ್ಲಿ ಇತ್ತು, ಈ ಟೇಬಲ್ ಕ್ಲಾತ್ ಇದ್ರ ಮೇಲೆ ಹಾಕಿ ನಾನು ಇನಾಗ್ರೇಟ್ ಮಾಡ್ತೀನಿ, ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್ ಅಂತ ಹೇಳಿದ್ರು. ಆಮೇಲೆ ಅವರೇ ಮಾಡಿದ್ರು ಅದಕ್ಕೆ ಬಗ್ ನೋಡ್ತಾ ಇದ್ದಾರೆ ನೋಡಿ ವೆಂಕಟಸ್ವಾಮಿ ಪಕ್ಕದಲ್ಲಿ. ಸೊ ಆಮೇಲೆ ನೆಕ್ಸ್ಟ್ ಆಮೇಲೆ ಮೊಯ್ಲಿ ಕರೆಸಿ ಇದನ್ನ ಮಾಡಿದ್ವಿ, ಏನು ಭೂಮಿ ಪೂಜೆ ಮಾಡಿಸಿದ್ವಿ. ಅದು ಈ ದೇವದಾಸ್ ಭಟ್ಕಲ್ ಮಾಡಿದ್ದು ಆರ್ಕಿಟೆಕ್ಟ್, ಇದು ಅವರು ಹಿ ವಾಸ್ ಎ ಮೆಂಬರ್ ಆಫ್ ದಿ ಸೊಸೈಟಿ. ನೆಕ್ಸ್ಟ್ ಇದು ಅವಾಗ ಈ ಇನಾಗ್ರೇಟ್ ಮಾಡಿ, ಇಲ್ಲಿ ಜಾಗ ಇರಲಿಲ್ಲ ಫಂಕ್ಷನ್ ಮಾಡಕ್ಕೆ, ನಾಗಲಕ್ಷ್ಮಿ ಕಲ್ಯಾಣ ಮಂಟಪದಲ್ಲಿ ಇನಾಗ್ರೇಷನ್ ಇವ್ರ ಕೈಲಿ ಮಾಡಿಸಿದ್ವಿ. ನೆಕ್ಸ್ಟ್ ಆಮೇಲೆ ಗೃಹ ಪ್ರವೇಶನೂ ಮಾಡಿಸಿದ್ವಿ ನೋಡಿ, ಹಸುನ ಕರ್ಕೊಂಡ್ಬಂದು ಕೆಳಗಡೆ ಆಫೀಸಲ್ಲಿ ಗೃಹ ಪ್ರವೇಶ ಮಾಡಿದ್ವಿ. ವೆಂಕಟಸ್ವಾಮಿ ಹಸುನ್ ಕರ್ಕೊಂಡ್ಬಂದು ಮಾಡಿಸಿದ್ರು. ಅಲ್ಲಿ ನೋಡಿ ಎಲ್ಲ ಟ್ರಸ್ಟೀಸ್ ಇದ್ದಾರೆ. ವೆಂಕಟಪತಿ ಅಂತ ಫಸ್ಟ್ ಕಾಂಟ್ರಾಕ್ಟರು, ಸಿ ಕೆ ಗುಪ್ತಾ ಅಂತ ಇದ್ದಾರೆ, ಇಲ್ಲೇ ಇದ್ದಾರೆ ನಿಮಗೆ, JC ಗುಪ್ತಾ ಅಂತ ಇಲ್ಲಿ ಇದ್ದಾರೆ ನೋಡಿ, JSS ಹತ್ರ, ಅವರು ಟ್ರಸ್ಟಿ ಆಗಿದ್ರು. ನೆಕ್ಸ್ಟ್ ಇದು ಸಿಲ್ವರ್ ಜೂಬ್ಲಿ 25 ಇಯರ್ಸ್, ಶಿವರಾಮ್ ಕಾರತ್ ಬಂದಿದ್ರು ಅವಾಗ. ನೆಕ್ಸ್ಟ್
25 ಇಯರ್ಸ್ಗೆ ನಾನೇ ಹೇಳಿದ್ರು ನಾವು ಚಾಪ್ಲಿನ್ ಫೆಸ್ಟಿವಲ್ ಮಾಡೋಣ ಅಂತ. ಸೊ ಚಾಪ್ಲಿನ್ ಫೆಸ್ಟಿವಲ್ ಮಾಡಿದ್ವಿ, ಭಾಳ ಸಕ್ಸಸ್ ಆಯಿತು. ಚಾಪ್ಲಿನ್ಗೂ CR ಸಿಂಹಂಗೂ ಭಾಳ ಇದು, CR ಸಿಂಹ ತುಂಬ ಇಷ್ಟಪಡ್ತಾರೆ, ಅವ್ರ ಮನೇಲಿ ಅವ್ರದ್ದೊಂದು ಇದು ಬೇರೆ ಇದೆ. ಸೊ ಅವ್ರನ್ನ ಕರೆಸಿದ್ವಿ ಇನಾಗ್ರೇಷನ್ಗೆ, ಅನಂತ್ನಾಗ್ ಬಂದಿದ್ರು. ನೆಕ್ಸ್ಟ್ ನೋಡಿ, ಎಲ್ಲ ಟಾಪ್ ಪಾಲ್ಕೆ ಅವಾರ್ಡ್ ವಿನ್ನರ್ಸು ನಮ್ಮ ಸೊಸೈಟಿಗೆ ಬಂದಿದ್ದಾರೆ. ನೀವು ಶ್ಯಾಮ್ ಬೆನಗಲ್ ತಗೊಳ್ಳಿ, ಜಯರಾಜ್ ತಗೊಳ್ಳಿ, ಆಮೇಲೆ ಋಷಿಕೇಶ್ ಮುಖರ್ಜಿ ನೋಡಿ ಅಲ್ಲಿ ಅವ್ರು ಬಂದಿದ್ದಾರೆ. ಆಮೇಲೆ ಅವರು ನಮಗೆ ಪ್ರೊಜೆಕ್ಟರ್ ತಗೊಂಬಕ್ಕೆ 1.5 lakhs ವಿತಿನ್ 3 days ಸ್ಯಾಂಕ್ಷನ್ ಮಾಡಿ ಕಳಿಸಿದ್ರು. ಯಾರು ಒಪ್ಲಿಲ್ಲ. ನಾವು ಅವ್ರೇನೋ ಬರ್ಕೊಟ್ಟಿದ್ರು, ನಮ್ದು ಅಕಸ್ಮಾತ್ ನಮ್ಗೆ ಕೊಡೋಕ್ಕಾಗದೇ ಇದ್ರೆ ನಮ್ಮ ಪ್ರಾಪರ್ಟಿ ತಗೋಬಹುದು ಅಂತ ಒಂದು ಕ್ಲಾಸ್ ಇತ್ತು. ಬೇಡಪ್ಪ ನಮ್ಗೆ ಇದು, ಆಮೇಲೆ ನಮ್ಮ ಮನೆ ತಗೊಂಡ್ಬಿಟ್ರೆ ಕಷ್ಟ ಅಂತ ಯಾರು ಒಪ್ಲಿಲ್ಲ. ಸೊ ನಾವು ತಗೊಳ್ಳಿಲ್ಲ. ಅಲ್ಲಿ ಹೋದಾಗ ಋಷಿಕೇಶ್ ಮುಖರ್ಜಿ ಮೀಟ್ ಮಾಡಿದ್ದಕ್ಕೆ ಅವ್ರು ಬೈದ್ರು, ನಿಮ್ಗೇನು ಬುದ್ಧಿ ಇಲ್ಲ, ತಗೊಂಡು ನಾವೇನು ಹಿಂದಕ್ಕೆ ತಗೋತಾ ಇದ್ವಿ, ಎಷ್ಟೋ ಜನ ಸಿನಿಮಾ ಮಾಡಿದವ್ರು ದುಡ್ಡೇ ಕೊಟ್ಟಿಲ್ಲ, ನಾವೇನು ಅವ್ರು ಸಿನಿಮಾ ಕಿತ್ಕೊಂಡಿದೀವ, ನೀವು ಸುಮ್ಮನೆ ತಗೋಬೇಕಾಗಿತ್ತು ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಈ ಬ್ರಿಕ್ ಓಪನ್ ಮಾಡಿ ಅಷ್ಟಕ್ಕೆ ನಿಂತೋಯ್ತು. ಕೆಳಗಡೆ ಆಫೀಸ್ ಇತ್ತು, ಮೇಲ್ಗಡೆ ನಿಂತೋಯ್ತು ಆ ತರ. ಆವಾಗ ಬ್ರಿಕ್ ಕೂಪನ್ ಎಲ್ಲ ಮಾಡಿ ಸೇಲ್ ಮಾಡಿದ್ವಿ. ದಟ್ ಇಸ್ ದಿ ಬ್ರಿಕ್ ಕೂಪನ್ 2 rupees. 55,000 ರೂಪಾಯಿ ಬಂತು ಅದರಲ್ಲಿ. ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಎಲ್ಲಾರ್ಗು ಎಲ್ಲಾ ಸೊಸೈಟಿಗೂ ಹೇಳಿ ಸೇಲ್ ಮಾಡಿದ್ವಿ. ಏನು 20 ನಿಮಿಷ ಆಯ್ತಾ? ಆಗೋಯ್ತಾ? ನೆಕ್ಸ್ಟ್ ಮುಗಿಸ್ಬಿಡ್ತೀನಿ. ಆಮೇಲೆ ಇದು ಶ್ರೀಧರನ್ ಅಂತ ಕಾಂಟ್ರಾಕ್ಟರ್, ಅವರು ತಗೊಂಡು ಇದನ್ನ ಕಂಪ್ಲೀಟ್ ಮಾಡಿದ್ರು. ನೆಕ್ಸ್ಟ್ ಆಮೇಲೆ ಹೆಗ್ಡೆ ಗೌರ್ಮೆಂಟ್ ಬಂತು. ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಒಂದಿನ ಅಳ್ತಾ ಕೂತಿದ್ದೆ ಇಲ್ಲಿ, ಶಿವರಾಮ್ ಬಂದು ಏನಕ್ಕೆ ದುಃಖ ಪಡ್ತಾ ಇದ್ದೀರಾ ಅಂದ್ರೆ, ಏನು ನಾನು ಹೀಗೆ ಪ್ರಾಮಿಸ್ ಮಾಡಿದ್ದೆ ಕಟ್ತೀನಿ ಅಂತ, ದುಡ್ಡೆಲ್ಲ ಖರ್ಚಾಗೋಯ್ತು, ರೂಫ್ ಆಯ್ತು, ಬುದ್ಧಕ್ಕೇನು ಮಾಡೋಕ್ಕಾಗ್ತಾ ಇಲ್ಲ, ಏನಿಲ್ಲ ಅಂತ ಹೇಳಿದೆ. ಡೋಂಟ್ ವರಿ, ಎಲ್ಲ ದೇವ್ರು ಹೆಲ್ಪ್ ಮಾಡ್ತಾನೆ ಅಂದ್ರು. ಅಷ್ಟೊತ್ತಿಗೆ ಏನಾಗೋಯ್ತು, ಹೆಗ್ಡೆ ಗೌರ್ಮೆಂಟ್ ಬಂತು. ಅದು ನೆಕ್ಸ್ಟ್ ಇದು ಹೆಗ್ಡೆ ಗೌರ್ಮೆಂಟ್ ಬಂದಾಗ ಏನಾಯ್ತು, ಒಂದ್ ದಿವಸ ಜೀವರಾಜ್ ಆಳ್ವ ಕನ್ನಡ ಮಿನಿಸ್ಟರ್ ಆಗಿದ್ರು, ಶಿವರಾಮ್ ಮನೆಗೆ ಯಾವ್ದೋ ಊಟಕ್ಕೆ ಬಂದಿದ್ರು, ಯಾವ್ದೋ ಫಂಕ್ಷನ್ಗೆ. ಆಚೆ ಬಂದಾಗ ಅವ್ರು ನೋಡಿದ್ರು, ಇದು ಯಾರ್ದು ಇದು ಬಿಲ್ಡಿಂಗ್ ಇಷ್ಟಕ್ಕೆ ನಿಂತಿದೆಯಲ್ಲ ಅಂತ. ಸುಚಿತ್ರಾ ಅದೊಂದು, ಓ ನಗರರಾವ್ ನಾನಿ ಅವರೆಲ್ಲ ಇದಾರಲ್ಲ ಅದ ಅಂತ. ಹೌದು, ನಾನೊಂದು ಫೆಸ್ಟಿವಲ್ಗೆ ಹೋಗಿದ್ದೆ, ಅವ್ರನ್ನ ನನ್ನ ಹತ್ರ ಕಳಿಸಿ ಅಂತ ಹೇಳಿದ್ರು. ಸೊ ನಾವು ಮಧ್ಯಾಹ್ನನೇ ಹೋದ್ಮೇಲೆ ಅವರು 3.5 lakhs ಸ್ಯಾಂಕ್ಷನ್ ಮಾಡಿದ್ರು. ಸೊ ಅವರಿಂದ ಆಮೇಲೆ ಹೆಗ್ಡೆ ಅವರು 1 ಲಕ್ಷ 3 yearsಗೆ 1 ಲಕ್ಷ ಕೊಟ್ಟರು. ಸೊ ಅವಾಗ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಅಲ್ಲಿದೆ ನೋಡಿ, ಕಂಪ್ಲೀಟ್ ಆಗಿ ಫಸ್ಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಈಸ್ ಆರ್ ದಿ ಲೈಬ್ರರಿ, ಇಷ್ಟ್ ಆರ್ ದಿ ಬ್ರೋಷರ್ಸ್. ಸೊ ಪ್ರತಿ ಫೆಸ್ಟಿವಲ್ಗೆ ಬ್ರೋಷರ್ ತರ್ತಾ ಇದ್ವಿ. ಇಷ್ಟು ಬ್ರೋಷರು ಇದೆ ಕೆಳಗಡೆ. ಸ್ಮಿತಾ ಪಾಟೀಲ್ದು ಆನಂದ್ ರಾವ್ ಅಂತಿದ್ರು, ರೇಣು ಆನಂದ್ ರಾವ್, ಅವರು ಡಿಸೈನ್ ಮಾಡಿಕೊಟ್ರು ಕವರ್ ಪೇಜ್. ಹೀಗೆ ಎಲ್ಲ ಮಾಡಿಸ್ತಾ ಇದ್ವಿ. ಚಿತ್ರಭಾರತಿ ಇದೆ, ನಾಸ್ಟಾಲ್ಜಿಯಾ ಇದೆ, ಬರ್ಗ್ಬಂದ್ ಇದೆ, ಎಲ್ಲ ಇದೆ. FSC ಫೆಸ್ಟಿವಲ್ ಇದೆ, ಹಂಗೇರಿಯನ್ ಇದೆ, ಎಲ್ಲ ಮಾಡ್ತಾ ಇದ್ವಿ ಅವಾಗ. ಇದಾದ್ಮೇಲೆ ನೆಕ್ಸ್ಟ್ ದಿಸ್ ಇಸ್ ದಿ ಮಾಡರ್ನ್. ಇದು ಮೇಲೆ ಕೆಳಕ್ಕೆ ಬರಲ್ಲ ಅದು. ಗ್ರೇಟ್ಫುಲ್ ಅಕ್ನಾಲೇಜ್ಮೆಂಟ್ಸ್ ಟು ಪುರವಕರ ಫಾರ್ ಸ್ಟೇಟ್ ಆಫ್ ದಿ ಆರ್ಟ್. ಇದೀಗ ಈಗ ರೀಸೆಂಟ್ ಆಗಿ ಇದು ರಿನೋವೇಷನ್ ಆಯ್ತು. ವಿ ಶುಡ್ ರಿಮೈನ್ ಗ್ರೇಟ್ಫುಲ್ ಟು ಪುರವಂಕರ ಫಾರ್ ಮೇಕಿಂಗ್ ದಿಸ್ ಆಡಿಟೋರಿಯಂ ಇನ್ ಟು ದಿಸ್ ಸ್ಟೇಟ್ ವೇರ್ ಯು ಆರ್ ಸಿಟಿಂಗ್ ನೌ. ಯು ಆರ್ ಗ್ರೇಟ್ಫುಲ್ ಟು ದೆಮ್. ನೆಕ್ಸ್ಟ್ ಇವರೆಲ್ಲ ನಮ್ಗೆ ಹೆಲ್ಪ್ ಮಾಡಿ ಕಂಟಿನ್ಯೂ ಮಾಡಿ. 50 ವರ್ಷ ನಡಿಬೇಕಾದ್ರೆ ಇವರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ. ಇದು ಲಾಸ್ಟ್. ಎಂ.ವಿ. ಕೃಷ್ಣಸ್ವಾಮಿ ನನಗೆ ಒಂದು ಮಾತು ಹೇಳಿದ್ರು. ಲ್ಯಾಂಡ್ ಇದಾಗಿ ಇದನ್ನ ಮಾಡಿದಾಗ, ಲ್ಯಾಂಡ್ ತಗೊಂಡು ಕನ್ಸ್ಟ್ರಕ್ಷನ್ ಮಾಡುವಾಗ ಅವ್ರ ಮನೆಗೆ ಕರೆದ್ರು, ಐ ವಾಂಟ್ ಟು ಟಾಕ್ ಟು ಯು ಅಂತ. ವಾಸ್ ಎ ಮೆಂಬರ್ ಆಫ್ ಬ್ರಿಟಿಷ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮೆಂಬರ್ ಆಗಿದ್ದರು ಅವರು. He had advised Suchitra to visit BFI, British Film Institute. He also donated all the magazines from his collection. ಕೊನೆಯಲ್ಲಿ ಬಹಳ ಪಿಟಿಯಬಲ್ ಕಂಡೀಷನ್ ಅಲ್ಲಿ ಇದ್ರು ಅವರು. ಅವಾಗ ತುಂಬಾ ಅವ್ರ ಹತ್ರ ಮ್ಯಾಗಝೈನ್ಸ್ ಅದು ಎಲ್ಲ ಲೈಬ್ರರಿಯಲ್ಲಿ ಇತ್ತು. ಬ್ರಿಟಿಷ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇಂದ ಸೈಟ್ ಅಂಡ್ ಸೌಂಡ್, ಫಿಲ್ಮ್ಸ್ ಅಂಡ್ ಫಿಲ್ಮಿಂಗು ಎಲ್ಲ ಮ್ಯಾಗಝೈನ್ಸ್ ಬರೋದು ಎಲ್ಲ ಇಟ್ಟಿದ್ರು. ಅಷ್ಟು ನನಗೆ ಸುಚಿತ್ರಾಗೆ ಅಂತ ಕೊಟ್ಬಿಟ್ಟು ಆಮೇಲೆ ನಂಗೆ ಹೇಳಿದ್ರು, ನೀನು ಲಂಡನ್ಗೆ ಹೋಗು, ಬ್ರಿಟಿಷ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ವಿಸಿಟ್ ಮಾಡು ಅಂತ. ನಾನು ಹೋಗಿ ಅಲ್ಲಿ ವಿಸಿಟ್ ಮಾಡ್ಕೊಂಡು ಬಂದ್ಮೇಲೆ ಅವ್ರು ಹೇಳಿದ್ದೇನು ಅಂದ್ರೆ, ಡಿಸೈಡ್ ಸ್ಕ್ರೀನಿಂಗ್ films. He wanted academic activities of conducting workshops, discussions with filmmakers and running a film institute, etc. to be followed on the lines of BFI. ನೀನು ಬಿಲ್ಡಿಂಗ್ ಕಂಪ್ಲೀಟ್ ಆದ್ಮೇಲೆ ಇದೆಲ್ಲ ನೀನು ಮಾಡಬೇಕು ಅಂತ ನಂಗೆ ಅವ್ರು ಹೇಳಿದ್ರು.
ಸೊ ಇವತ್ತು ಆಗ್ತಾ ಇದೆ, ನಿಮ್ಮ ಎಲ್ಲರಿಗೂ ಸಂತೋಷ ಇದೆ. ಲಾಸ್ಟ್ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ವೆರಿ ಮೆಮೊರಬಲ್ ಜರ್ನಿ ಅಂಡ್ ವೆರಿ ಪ್ರೆಸ್ಟೀಜಿಯಸ್ ಜರ್ನಿ. ಇನ್ ಫ್ಯಾಕ್ಟ್ ಇವತ್ತು ಇನ್ನೊಂದು ಮಜಲಿಗೆ ತಲುಪ್ತಾ ಇರುವ ಈ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಅನ್ನಿಸ್ತಾ ಇದೆ. ಆದರೂ ಇನ್ನೊಂದು 20-22 ನಿಮಿಷ ನೀವು ಜೊತೆ ಇರಬೇಕು. ಮೊದಲನೇದಾಗಿ ಈಗ ಕಾರ್ತಿಕ್ ಕುಮಾರ್ ಅವರು ಆನ್ಲೈನ್ ಶಿಕ್ಷಣದ ಬಗ್ಗೆ ಒಂದು 10 ನಿಮಿಷ ಮಾತಾಡ್ತಾರೆ. ಐ ರಿಕ್ವೆಸ್ಟ್ ಮಿಸ್ಟರ್ ಕಾರ್ತಿಕ್ ಕುಮಾರ್ ಅಡ್ರೆಸ್. He has understood ಎಷ್ಟು ಟೈಮ್ ಬೇಕು ಕಡಿಮೆ ಇದೆ ಅಂತ ಅನ್ನೋದು ಗೊತ್ತಿದೆ ಅನ್ಕೊಳ್ತೀನಿ. ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಐ ಥಿಂಕ್ 50 years ಆನಿವರ್ಸರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು ಸುಚಿತ್ರಾಗೆ. ಸೊ ಈಗ ನಾವು ಪ್ಲಾನ್ ಮಾಡಿರೋದು ಸುಚಿತ್ರಾ ಸಿನಿ ಅಕಾಡೆಮಿ, ಇದರಿಂದ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಸೊ ಸುಚಿತ್ರಾ ಸಿನಿ ಅಕಾಡೆಮಿ ಪ್ರಕಾಶ್ ಸರ್ ಹತ್ರ ಮಾತಾಡ್ಬೇಕಾದ್ರೆ ಒಂದು ಇದು ಥಾಟ್ ಬಂದಿದ್ದೇನೆ. ಅಂದ್ರೆ ಈಗ ಒಂದು ಟ್ರೈನಿಂಗು ಮತ್ತೆ ಸ್ಟೂಡೆಂಟ್ ಇಂಟ್ರಾಕ್ಷನ್ಸ್ ಅದೆಲ್ಲ ನಡೀತಾ ಇರುತ್ತೆ. ಸೊ ಅದನ್ನ ಹೆಂಗೆ ಕಂಟಿನ್ಯೂಸ್ ಆಗಿ ಮಾಡ್ಬೋದು ಅನ್ನೋದಕ್ಕೋಸ್ಕರ ಇವಾಗ ಇರೋ ಸಿಚುಯೇಷನ್ ಪ್ಲಸ್ ಪ್ಯಾಂಡಮಿಕ್ ಇರೋದ್ರಿಂದ ಯಾವಾಗ್ಲೂ ಇಂಟ್ರಾಕ್ಟ್ ಅಂದ್ರೆ ಏನು ಒಂದೇ ಜಾಗಕ್ಕೆ ಬಂದು ಮಾತಾಡಕ್ ಆಗತ್ತೋ ಆಗೋದಿಲ್ವೋ. ಸೊ ಆದ್ರಿಂದ ಒಂಥರ ಕಂಟಿನ್ಯೂಸ್ ಇಂಟ್ರಾಕ್ಟಿವ್ ಲರ್ನಿಂಗ್ ಆಗಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ ವರ್ಚುವಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಮಾಡೋಣ ಅಂತ ಒಂದು ಆಲೋಚನೆಯಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಈಗ ಸದ್ಯಕ್ಕೆ ಏನು ಪ್ರಾಬ್ಲಮ್ ನಡೀತದೆ ಅಂತಂದ್ರೆ ಜಸ್ಟ್ ಪ್ಲೇ ಓಕೆ. ಮೇಜರ್ ಪ್ರಾಬ್ಲಮ್ ಏನಾಗ್ತಿರೋದು ಅಂದ್ರೆ ಒಂದು ರಿಮೋಟ್ ಲರ್ನಿಂಗ್, ಎಲ್ಲರೂ ಒಂದೊಂದ್ ಕಡೆ ಒಂದೊಂದು ಜಾಗದಲ್ಲಿ ಇರೋದ್ರಿಂದ ನಿಮ್ಗೆ ಕಾಸ್ಟ್ ಆಫ್ ಲರ್ನಿಂಗ್ ಟ್ರೈನಿಂಗ್ ಅದೆಲ್ಲ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾವು ಮೇನ್ ಚಾಲೆಂಜಸ್ ಏನಾಗ್ತಿದೆ ಅಂತಂದ್ರೆ ಇಂಟ್ರಾಕ್ಟಿವಿಟಿ. ಅವ್ರು ಇವಾಗ ಲೈವ್ ಸೆಷನ್ಸ್ ನಡೀತದೆ, ಲೈವ್ ಇವಾಗ ಮಾತಾಡಾದ್ಮೇಲಿಂದ ಏನಾಗತ್ತೆ ನೆಕ್ಸ್ಟ್, ಅದು ಎಲ್ಲಿಗೆ ಹೋಗುತ್ತೆ, ಇವಾಗ ಇಲ್ಲಿಂದ ಕೇಳ್ಕೊಂಡು ಆದ್ಮೇಲಿಂದ ನಾವು ಮನೆಗೆ ಹೋಗ್ಮೇಲಿಂದ ಹೆಂಗ್ ಗೊತ್ತಾಗತ್ತೆ, ಹೆಂಗೆ ತಿರ್ಗಾ ನೋಟ್ಸ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ವಾಟ್ ಯು ಡನ್ ಇಸ್ ಒಂದು ಪ್ಲಾಟ್ಫಾರ್ಮ್ ತರ ಬಿಲ್ಡ್ ಮಾಡಿ ಇದ್ರಲ್ಲಿ ಕಂಪ್ಲೀಟ್ಲಿ ಇಂಟ್ರಾಕ್ಟಿವ್ ವೇ ಆಫ್ ಹ್ಯಾವಿಂಗ್ ಅ ಕಮ್ಯುನಿಕೇಶನ್. ಬ್ಲಾಗ್ ಕ್ರಿಯೇಟ್ ಮಾಡ್ಬೋದು, ಬ್ಲಾಗ್ ಫೋರಮ್ಸ್ ಕ್ರಿಯೇಟ್ ಮಾಡಿ ಎನಿಥಿಂಗ್ ಆನ್ ಅ ಸ್ಮಾಲ್ ಅಂಡ್ ಶಾರ್ಟ್ ಮೀಡಿಯಂ ಆಗಿ ನೀವು ಬೈಟ್ ಸೈಜ್ ಲರ್ನಿಂಗ್ ತರ ಒಂದು ಬಿಟ್ ಆಫ್ ವಿಡಿಯೋ ಕ್ರಿಯೇಟ್ ಮಾಡಿ ಅದ್ರ ಮೇಲೆ ಯು ಕ್ಯಾನ್ ಹ್ಯಾವ್ ಅ ಫೋರಮ್ ಆಫ್ ಡಿಸ್ಕಷನ್ ದಟ್ ಕ್ಯಾನ್ ಗೋ ಥ್ರೂ. ಚಾಟ್ಸ್ ಮಾಡ್ಬೋದು ವೆರಿ ಇಂಟ್ರಾಕ್ಟಿವ್ ಸ್ಟೂಡೆಂಟ್ ಇಂಟ್ರಾಕ್ಟಿವಿಟಿಗೆ ಕೋಆರ್ಡಿನೇಟ್ ಮಾಡ್ಕೊಂಡು ದೇ ಕುಡ್ ಬಿ ಅ ಕೈಂಡ್ ಆಫ್ ಇಂಟ್ರಾಕ್ಷನ್ ದಟ್ ಕ್ಯಾನ್ ಹ್ಯಾಪನ್ ಆಸ್ ವೆಲ್. ಅದ್ರ ಜೊತೆ ಲೈವ್ ಸೆಷನ್ಸ್ ನ ರೆಕಾರ್ಡ್ ಮಾಡಿ ರೆಕಾರ್ಡೆಡ್ ಸೆಷನ್ಸ್ ಇಂದ ಯು ಕ್ಯಾನ್ ಎನಿ ಟೈಮ್ ಯಾವಾಗ ಬೇಕಾದ್ರೂ ಸ್ಟೂಡೆಂಟ್ಸ್ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಅದಲ್ಲದೆ ಸಿನಿಮಾ ಫಿಲಮ್ ರಿಲೇಟೆಡ್ ಟ್ರೈನಿಂಗ್ ಕೋರ್ಸಸ್ ನ ಯು ಕ್ಯಾನ್ ಕ್ವಿಝಸ್ ಮಾಡ್ಬೋದು, ಅಸೈನ್ಮೆಂಟ್ಸ್ ಸಬ್ಮಿಷನ್ಸ್ ಮಾಡ್ಬೋದು. ಯಾವುದೇ ರೀತಿ ಅಸೈನ್ಮೆಂಟ್ಸ್ ಏನೇ ಇದ್ರು ಬೇಸಿಕ್ಲಿ ದೀಸ್ ಔಟ್ಕಮ್ಸ್ ಇಂದ ಇಟ್ಕೊಂಡು ಪ್ಲಾನ್ ಮಾಡಿರೋದು. ನೆಕ್ಸ್ಟ್ ಸೈಡ್ ಸೊ ಹೆಂಗ್ ಮಾಡ್ಬೋದು, ಹೆಂಗ್ ಇಂಟ್ರಾಕ್ಟಿವ್ನೆಸ್ ತಗೊಂಡ್ ಮಾಡ್ಬೋದು ನೆಕ್ಸ್ಟ್ ಸೈಡ್. ಸೊ ಹೆಂಗ್ ಮಾಡ್ಬೋದು ಅಂತ ಹಾಗೆ ನೆಕ್ಸ್ಟ್ ಸೈಡ್ ಮಾಡ್ಬೋದು ಅಂದಾಗ ದೆನ್ ಒಂದು ಪ್ಲಾಟ್ಫಾರ್ಮ್ ತರ ಕ್ರಿಯೇಟ್ ಮಾಡಿ ಆ ಪ್ಲಾಟ್ಫಾರ್ಮ್ಗೆ
ನೆಕ್ಸ್ಟ್. ಸೊ ಒಂದು ವಿಡಿಯೋ ಕ್ರಿಯೇಟ್ ಮಾಡಿ, ವಿಡಿಯೋದಲ್ಲಿ ಏನೇನ್ ತರ ಮಾಡ್ಬೋದು, ಒಂದು ರೆಕಾರ್ಡೆಡ್ ವಿಡಿಯೋಸ್ ಲೈವ್ ಇಂಟ್ರಾಕ್ಷನ್ಸ್ ಬೇಸ್ಡ್ ವಿಡಿಯೋಸ್ ಮಾಡ್ಬೋದು. ರೆಕಾರ್ಡೆಡ್ ಸೆಷನ್ಸ್ ಯಾರು ಮಿಸ್ ಮಾಡಿರೋ ಸ್ಟೂಡೆಂಟ್ಸ್ ಇದ್ರೆ ದೇ ಕ್ಯಾನ್ ಕಮ್ ಬ್ಯಾಕ್ ಅಂಡ್ ಆಕ್ಸೆಸ್ ಟು ದ ಪ್ಲಾಟ್ಫಾರ್ಮ್ ಅಲ್ಲಿ ಆಕ್ಸೆಸ್ ಮಾಡಿ ದೇ ಕ್ಯಾನ್ ರೀಚೆಕ್ ದ ವಿಡಿಯೋಸ್ ಅಟ್ ಎನಿ ಪಾಯಿಂಟ್ ಇನ್ ಟೈಮ್. ಪಾಡ್ಕಾಸ್ಟ್ ಇವಾಗ ಇಟ್ ಇಸ್ ಒನ್ ಆಫ್ ದ ಲೀಡಿಂಗ್ ಥಿಂಗ್ ದಟ್ಸ್ ಹ್ಯಾಪನಿಂಗ್ ಇನ್ ಸೋಷಿಯಲ್ ಮೀಡಿಯಾ. ಸೊ ಎಲ್ಲ ಕಡೆನು ಬೈಟ್ ಸೈಜ್ ಲರ್ನಿಂಗ್ ಆಗಿ ಒಂದು ವಿಡಿಯೋನ ಕಾಂಟೆಂಟ್ ನ ಕ್ರಿಯೇಟ್ ಮಾಡಿ ಅದನ್ನ ಇಟ್ ಕ್ಯಾನ್ ಬಿ ಡಿಸ್ಕಸ್ ಪುಟ್ ಆನ್ ಫೋರಮ್ಸ್ ಫಾರ್ ಡಿಸ್ಕಷನ್ಸ್, ಇಟ್ ಕ್ಯಾನ್ ಬಿ ಶೇರ್ಡ್ ಸೋಷಿಯಲ್ ಮೀಡಿಯಾಗಳನ್ನೆಲ್ಲ ಶೇರ್ ಮಾಡಿ, ಅಂಡ್ ಇಟ್ ಇಸ್ ಬಿಕಮಿಂಗ್ ಥಾಟ್ ಲೀಡರ್ಶಿಪ್ ತರ ಬಿಲ್ಡ್ ಆಗುತ್ತೆ. ಒಬ್ರದ್ದು ತಮ್ಮ in thoughts in process video, they can shoot it in a small bite-sized video and then post it and have a discussion or bite-sized learning. Adu ivaga podcast annadu sikabade it's going viral and increasing, which can be done through the platform. Actually, it's very useful for film presentations. If you have a story idea, podcast is a very, it can ಹೇಗೆ ಮಾಡ್ತೀರಾ ಅಂತ ಹೇಳ್ಬೋದು, ಟ್ರೀಟ್ಮೆಂಟನ್ನು ಹೇಳ್ಬೋದು, ನೀವು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಇಟ್ಸ್ ವೆರಿ ಯೂಸ್ಫುಲ್ ಫಾರ್ ದಟ್. ಆ್ಯಕ್ಚುಲಿ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನಮ್ಮ ಸಿನಿಮಾಗೆ ತುಂಬ ಯೂಸ್ಫುಲ್. ಅದಲ್ಲದೆ ಅಸೈನ್ಮೆಂಟ್ಸ್ ಕ್ರಿಯೇಟ್ ಮಾಡ್ಬೋದು. ಸಮ್ ಸ್ಮಾಲ್ ಅಸೈನ್ಮೆಂಟ್ಸ್ ಆರ್ ಬೈಟ್ ಸೈಜ್ ಥಿಂಗ್, ಎನಿಥಿಂಗ್ ರಿಲೇಟೆಡ್ ಟು ಸಿನಿಮಾ ರಿಲೇಟೆಡ್ ಅಸೈನ್ಮೆಂಟ್ಸ್ ಇಟ್ಕೊಂಡು ಇಟ್ ಕ್ಯಾನ್ ಆಲ್ಸೋ ಬಿ ಸಬ್ಮಿಟೆಡ್ ಆನ್ ದ ಪ್ಲಾಟ್ಫಾರ್ಮ್ ವಿಚ್ ಕ್ಯಾನ್ ಬಿ ಗ್ರೇಡಿಂಗು ಕೊಡ್ಬೋದು. ಅದಾದ್ಮೇಲೆ ಕ್ವಿಝಸ್ ಕಂಡಕ್ಟ್ ಮಾಡ್ಬೋದು. ಆಮೇಲಿಂದ ಫೋರಮ್ ಪಾಡ್ಕಾಸ್ಟ್ ಏನಿದೆ ಪಾಡ್ಕಾಸ್ಟ್ ಪೋಸ್ಟ್ ಮಾಡಿ ದೆನ್ ಯು ಕ್ಯಾನ್ ಹ್ಯಾವ್ ಅ ಸೀರೀಸ್ ಆಫ್ ಡಿಸ್ಕಷನ್ ಆಫ್ ಥಿಂಗ್ಸ್. ಸೊ ಯು ಹ್ಯಾವ್ ಮಲ್ಟಿಪಲ್ ಎಲ್ಲಾ ತರದವರು ದೆನ್ ದೇ ಕ್ಯಾನ್ ಕಮ್ ಅಂಡ್ ಇಂಟ್ರಾಕ್ಟ್ ಮಾಡಿ. ಇಟ್ ಕ್ಯಾನ್ ಬಿ ಮಾಡರೇಟೆಡ್ as well. The entire forum can be moderated, having a healthy conversation and conveying a good message at the end of the discussion part of it. Just to the video. So ಯಾವ ತರ ವೆಬ್ಸೈಟ್ ಬರ್ಬೋದು ಅಂತ ಜಸ್ಟ್ ಗಿವಿಂಗ್ ಅ ಕ್ವಿಕ್ ಸೊ ಈ ತರ ವೆಬ್ಸೈಟ್ ಕ್ರಿಯೇಟ್ ಮಾಡಿ ವೇರ್ ಸ್ಟೂಡೆಂಟ್ ಕ್ಯಾನ್ ಕಮ್, ಕ್ಲಿಕ್ ಮಾಡ್ಬಿಟ್ಟು ಕೋರ್ಸಸ್ ನ ತಗೊಳ್ಬೋದು. ಕೋರ್ಸ್ ತಗೊಂಡಾದ್ಮೇಲಿಂದ ಎಲ್ಲಾ ತರ ಫೀಚರ್ಸ್ ಅವ್ರಿಗೆ ಸಿಗತ್ತೆ. ಇಟ್ ಕ್ಯಾನ್ ಬಿ ಇವನ್ ಇಂಟ್ರಾಕ್ಟಿವ್ ಆಗಿ ಕನೆಕ್ಟ್ ಆಗಿ ಮಾಡೋದಕ್ಕೆ ಗೇಮಿಫಿಕೇಶನ್ಸ್ ಮಾಡ್ತೀವಿ. ಗೇಮಿಫಿಕೇಶನ್ಸ್ ಇಂದ ಇಷ್ಟು ಕವರ್ ಮಾಡ್ತು ಅಂತಂದ್ರೆ ಅವ್ರಿಗೆ ಈ ತರ ಬ್ಯಾಡ್ಜಸ್ ಸಿಗುತ್ತೆ. ಸೊ ಲೀಡರ್ಶಿಪ್ ಕ್ವಾಲಿಟೀಸ್ ಬಿಲ್ಡ್ ಆಗುತ್ತೆ, ಕನ್ಸಂಪ್ಷನ್ ಆಫ್ ಕೋರ್ಸಸ್ ಬರುತ್ತೆ, ದೆನ್ ದೇ ವಿಲ್ ಟ್ರೈ ಟು ಲರ್ನ್ ಮೋರ್ ಅಂಡ್ ಅ ಲಾಟ್ ಆಫ್ ಇಟ್. ಸೊ ಅದಲ್ಲದೆ ಬೇರೆ ತರ ಎಲ್ಲಾ ತರ ಫೀಚರ್ಸ್ ಕೊಟ್ಟು ಈ ಪ್ಲಾಟ್ಫಾರ್ಮ್ ನ ಬಿಲ್ಡ್ ಮಾಡ್ಬೇಕು ಅಂತಿದ್ದೀವಿ. ಅಂಡ್ ಕರೆಂಟ್ಲಿ ದ ಪ್ಲಾಟ್ಫಾರ್ಮ್ ವಿಲ್ ಬಿ ಆನ್ ವೆಬ್ ಅಪ್ಲಿಕೇಶನ್ ಬೇಸ್ಡ್ ಅಂಡ್ ಆಂಡ್ರಾಯ್ಡ್ ಬೇಸ್ಡ್ ಆಗಿ ಬಿಲ್ಡ್ ಮಾಡೋದು. ಸೊ ಎಲ್ಲಿಗೆ ಬೇಕಾದ್ರೂ ತಗೊಂಡು ಎಲ್ಲಿಂದ ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು. ಸೊ ಇದನ್ನ ಕಂಪ್ಲೀಟ್ ಆಗಿ ವಿ ವಾಂಟ್ ಟು ಫಾರ್ ಸುಚಿತ್ರ ಸಿನಿ ಅಕಾಡೆಮಿ ವಿ ವಾಂಟ್ ಟು ಬಿಲ್ಡ್ ಇಟ್ ಆನ್ ಪ್ರೊ ಬೋನೋ ಬೇಸಿಸ್ ಥ್ರೂ ರೋಟರಿ ಕಡೆಯಿಂದ we want to build it on a pro bono basis and yeah. Thank you so much. Thank you. ನಾಗೇಶ್ ಸಿದ್ಧಾಂತಿ ಅವ್ರ ಬಗ್ಗೆ ಪ್ರಕಾಶ್ ಆಗಲೇ ಹೇಳಿದ್ದಾರೆ. ಅವ್ರೀಗ ರೋಟರಿ ಮೂವಿಂಗ್ ಇಮೇಜಸ್ ಫೆಲೋಶಿಪ್ ಬಗ್ಗೆ he is making an announcement. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸರ್ ನರಹರಿರಾವ್ ಸರ್, ನಡೆದು ಬಂದ ದಾರಿನ ನೋಡ್ತಾ ಇರ್ಬೇಕಾದ್ರೆ ನನಗೂ ವೈಯಕ್ತಿಕವಾಗಿ ತುಂಬ ನಾಸ್ಟಾಲಜಿ ಆಯಿತು. ಐ ಹ್ಯಾವ್ ಅ ಪರ್ಸನಲ್ ಕನೆಕ್ಟ್ ವಿತ್ ಸುಚಿತ್ರಾ. ನಾನು ಆಸ್ ಎ ರೊಟೇರಿಯನ್ ವೆನ್ ಐ ಸ್ಟಾರ್ಟೆಡ್ ಇನ್ ಅರ್ಲಿ 2000 ಮೊದಲನೇ ವರ್ಷನೇ ನಮಗೆ ಸ್ಪೀಕರ್ ಆಗಿ ನಾಣಿ ಸರ್ ಬಂದಿದ್ರು. ಅದು ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಅವ್ರು ಒಂದೊಂದು ಹೇಳಿದ್ರು, ಅದರಲ್ಲಿ ಸುಚಿತ್ರಾ ಬಗ್ಗೆ ಸಾಕಷ್ಟು ಹೇಳಿದ್ರು. ನನಗೆ ಕುತೂಹಲ ಜಾಸ್ತಿ ಆಯ್ತು. ಆಮೇಲೆ ನಾನು 2009 ಪ್ರೆಸಿಡೆಂಟ್ ಆದಾಗ ಮೊದಲನೇ ಮೀಟಿಂಗ್ ಇಲ್ಲೇ ಇಟ್ಕೊಂಡು ಒಂದೆರಡು ಋಷಿಕೇಶ್ ಮುಖರ್ಜಿ ಸಿನಿಮಾನ ತೋರಿಸಿದ್ವಿ. ನಮ್ಮ ಮೆಂಬರ್ಸ್ಗೆಲ್ಲ ಕರ್ಕೊಂಡು ಲಂಚ್ ಪ್ರೋಗ್ರಾಮ್ ಮಾಡಿ ಇಲ್ಲಿ ಆಂಫಿ ಥಿಯೇಟರ್ ಅಲ್ಲಿ. ಐ ಆಮ್ ಸೋ ಎಕ್ಸೈಟೆಡ್ ಟು ಬಿ ಹಿಯರ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ತಮ್ಮೆಲ್ಲರೂ ಬಹುಶಃ ತಿಳಿದಿರೋ ಹಾಗೆ ರೋಟರಿ ಸಂಸ್ಥೆ ತುಂಬಾ ಹೆಚ್ಚು ವರ್ಷಗಳಿಂದ, ಇನ್ಫ್ಯಾಕ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 100ಕ್ಕೂ ಹೆಚ್ಚು ವರ್ಷಗಳಿಂದ ಇದು ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಂಡು ಬಂದಿದೆ. ಜನರಿಗೆ
ಏನಪ್ಪ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಎಷ್ಟೊಂದು ಸಮುದಾಯಕ್ಕೆ ಒಳಿತಾಗುವಂಥ ಕಾರ್ಯಕ್ರಮಗಳನ್ನು ಮಾಡಿ ಈ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಸದಸ್ಯರಾಗಿ ನಮ್ಮೆಲ್ಲರಿಗೂ ಸ್ವಯಂ ಪ್ರೇರಣೆ ಬಹಳ ಮುಖ್ಯ ಆಗಿರುತ್ತೆ. ಈ ಸ್ವಯಂ ಪ್ರೇರಣೆಗೆ ಪುಷ್ಟಿ ಕೊಡುವಂಥದ್ದು ಸ್ನೇಹ ಮತ್ತು ಒಡನಾಟ. ಹೀಗೆ ಸಂಸ್ಥೆಗಳನ್ನ ಒಳಗಡೆಯಿಂದ ಬಲಪಡಿಸೋದಕ್ಕೆ ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆ ಹುಟ್ಟು ಹಾಕಿದ್ದೆ ಈ ಹವ್ಯಾಸಿ ತಂಡಗಳನ್ನ. ನಾವು ಇಂಗ್ಲಿಷಲ್ಲಿ ಏನಂತ ಅದನ್ನ ಫೆಲೋಶಿಪ್ ಗ್ರೂಪ್ಸ್ ಅಂತ ಕರಿತೀವಿ. ಈ ಫೆಲೋಶಿಪ್ ಗ್ರೂಪ್ಗಳ ಒಂದು ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಇಟ್ಸ್ ಲೈಕ್ ಎ ಬಾರ್ಡರ್ಲೆಸ್ ಸೊಸೈಟಿ. ನಾನು ಇಲ್ಲಿ ಸದಸ್ಯನಾಗಿ ನನಗೆ ಯಾವ ಒಂದು ಸರಹದ್ದು ಇರೋದಿಲ್ಲ. ಅದಕ್ಕೆ ಒಂದು ಕ್ಲಬ್ ಅಂತ ಹೇಳಿ ನಾನು ಇಲ್ಲಿ ಕೂತ್ಕೊಂಡು ನನ್ನ ಆಫ್ರಿಕನ್ ಫ್ರೆಂಡ್ಸ್ ಜೊತೆ ಇಲ್ಲ, ಅಮೆರಿಕನ್ ಫ್ರೆಂಡ್ಸ್ ಜೊತೆ ಇಲ್ಲ, ಯುರೋಪಿಯನ್ ಫ್ರೆಂಡ್ಸ್ ಜೊತೆ ಒಂದು ತಂಡ ಮಾಡಿಕೊಂಡು ನನಗೆ ಬೇಕಾದ ಹವ್ಯಾಸನ ಪರ್ಸ್ಯೂ ಮಾಡ್ಬೋದು. ಫಾರ್ ಇನ್ಸ್ಟೆನ್ಸ್ ನನಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ಗಳನ್ನ ನೋಡೋದಕ್ಕೆ ತುಂಬಾ ಆಸಕ್ತಿ ಇದೆ ಅಂತ ಅನ್ಕೊಳ್ಳಿ. ಸೊ ನಾವು ಅವ್ರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡು ನಾವು ಒಟ್ಟಿಗೆ ಹೋಗಿ ವರ್ಷ ಹೋಗಿ ಬೇರೆ ಬೇರೆ ಸೈಟ್ಗಳು ನೋಡಿ ಅದಕ್ಕೆಲ್ಲ ಅವಕಾಶ ಮಾಡಿಕೊಡುತ್ತೆ ರೋಟ್ರಿ. ಸೊ ಇದೇ ನಿಟ್ಟಿನಲ್ಲಿ ರೋಟರಿ 3190 ಇಂದ ನಾವೆಲ್ಲ ಸೇರಿ ಒಂದು ರೋಟರಿ ಮೂವಿಂಗ್ ಇಮೇಜ್ ಮೀಡಿಯಾ ಅನ್ನೋ ಒಂದು ಫೆಲೋಶಿಪ್ ನ ಸ್ಥಾಪನೆ ಮಾಡಿಸಿದ್ವಿ. ಇದೀಗ ತಾನೇ ಆರಂಭ ಆಗಿದೆ. ಇದರ ಧ್ಯೇಯೋದ್ದೇಶಗಳು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಫಿಲ್ಮ್ಗಳ ಗ್ರಹಿಕೆ, ಅನುಭವ ಮತ್ತು ಗ್ರಹಣ ಶಕ್ತಿಯನ್ನು ವರ್ಧಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದು, ಫಿಲ್ಮ್ಗಳ ಬಗ್ಗೆ ಜ್ಞಾನ ಅಭಿವೃದ್ಧಿಗೆ ಮಾಸ್ಟರ್ ಕ್ಲಾಸ್ಗಳನ್ನ ಏರ್ಪಾಡು ಮಾಡ್ಕೊಳ್ಳೋದು, ಚಲನಚಿತ್ರೋತ್ಸವಗಳಲ್ಲಿ ಭಾಗವಹಿಸೋದು ಮತ್ತೆ ಚಲನಚಿತ್ರೋತ್ಸವಗಳನ್ನ ಆಯೋಜಿಸೋದು, ಮತ್ತೆ ಶೈಕ್ಷಣಿಕ ಮೌಲ್ಯ ಕೊಡುವಂತಹ ಸಾಕ್ಷ್ಯ ಚಿತ್ರಗಳನ್ನ ಜನರಿಗೆ ಮತ್ತು ಹೆಚ್ಚಾಗಿ ಯುವಜನರಿಗೆ ತಲುಪಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದು. ಸೊ ಇದಕ್ಕೆಲ್ಲ ನಾವೇನ್ ಅನ್ಕೊಂಡ್ವಿ, ನಾವು ರೊಟೇರಿಯನ್ಸ್, ನಾವು ಬೇರೆ ಬೇರೆ ಯಾವ್ದಾವ್ದು ಪ್ರೊಫೆಷನ್ ಇಂದ ಬಂದಿರ್ತೀವಿ, ಇದಕ್ಕೊಂದು ಸ್ವಲ್ಪ ಸಿನಿಮಾ ತಜ್ಞರು ಅಥವಾ ಸಿನಿಮಾ ಸಂಘಟನೆಗಳು ಇಲ್ಲ ಸಿನಿಮಾ ಶಾಲೆಗಳ ಜೊತೆ ಕೈ ಜೋಡಿಸಿದ್ರೆ ನಮ್ಗಿನ್ನ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಕೆಲಸ ಮಾಡ್ಬೋದು ಅಂತ ಹೇಳಿ ಈ ಒಂದು ಕೋರಿಕೆನ ನಾವು ಸುಚಿತ್ರ ಸಿನಿ ಅಕಾಡೆಮಿ ಮುಂದೆ ಇಟ್ಟಿರ್ತೀವಿ. ಅದನ್ನ ತಾವು ಸಕಾರಾತ್ಮಕವಾಗಿ ತಗೋತೀರಾ ಅಂತ ನಮ್ಮ ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ರೋಟರಿ ಜಿಲ್ಲೆ 3190 ಡಿಸ್ಟ್ರಿಕ್ಟ್ ಗವರ್ನರ್ ಮತ್ತು ಎಲ್ಲ ಸದಸ್ಯರ ಪರವಾಗಿ ಅಭಿನಂದನೆಗಳು ಸಲ್ಲಿಸಿ ಈ 2 ಮಾತು ಮುಗಿಸ್ತಾರೆ. ಥ್ಯಾಂಕ್ ಯು. ಈ ಸಿನಿ ಅಕಾಡೆಮಿಯ ಮತ್ತೊಂದು ಆಶಯ ಏನು ಅಂದ್ರೆ ಕ್ಯಾಂಪಸ್ ಫಿಲ್ಮ್ ಸೊಸೈಟಿ ಅಂತ. ಕ್ಯಾಂಪಸ್ ಫಿಲ್ಮ್ ಸೊಸೈಟಿ ಮಾಡಿದ್ರೆ ಯಾವುದೇ ಸಿನಿಮಾನ ಆಸಕ್ತ ವಿದ್ಯಾರ್ಥಿಗಳಿಗೆ ನಾವು ಯಾವುದೇ ಶುಲ್ಕವಿಲ್ಲದೆ ಯಾವುದೇ ಪ್ರತಿಬಂಧಗಳಿಲ್ಲದೆ ತೋರಿಸಬಹುದಾಗಿರುತ್ತೆ. ಅದರ ಆ ಬಗ್ಗೆ ನಮ್ಮ ಸಂಸ್ಥಾಪಕರಲ್ಲೂ ಕೂಡ ಒಬ್ಬರು ಮತ್ತು ಇಲ್ಲಿಯ ಧರ್ಮದರ್ಶಿಗಳು ಆದಂತ ಶ್ರೀ ಶಶಿಧರ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಸಿನಿಮಾ ಸೊಸೈಟಿಗಳ ಜೊತೆ ಫೆಡರೇಷನ್ಗಳ ಜೊತೆ ಎಲ್ಲ ಬಹಳ ನಿಕಟವಾದ ಸಂಬಂಧ ಮತ್ತು ಪದಾಧಿಕಾರಿಗಳಾಗಿ ಕೂಡ ಕೆಲಸ ಮಾಡಿರೋರು. ಫಿಲ್ಮ್ ಸೊಸೈಟಿಯ ಬಗ್ಗೆ, ಸಿನಿಮಾಗಳ ಬಗ್ಗೆ ಅತ್ಯಂತ ಅಧಿಕಾರಯುಕ್ತವಾಗಿ ಮಾತಾಡಬಲ್ಲರು. ಅವರೊಂದು 5 ನಿಮಿಷ ನಿಮ್ ಜೊತೆ ಮಾತಾಡ್ತಾರೆ. ಅವರು ಹಾಲಿ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ FFSI ಫೆಡರೇಷನ್, ಮತ್ತೆ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿ ಗ್ರಾಜ್ಯುಯೇಟ್ ಅವರು. ಥ್ಯಾಂಕ್ ಯು. ನಮಸ್ಕಾರ. ನಾನು ಇಷ್ಟು ಹೊತ್ತು ಏನು ಯೋಚನೆ ಮಾಡಿದ್ದೆ ಅಂದರೆ, ಬರೀ ನಾವು ಇಲ್ಲಿ ಮಾತ್ರ ಒಂದು ಕ್ಯಾಂಪಸ್ ಫಿಲ್ಮ್ ಸೊಸೈಟಿ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೆ. ಈಗ ನಮ್ಮಲ್ಲಿರೋ ಒಂದು ರಿಸೋರ್ಸಸ್ ಅದು ಎಲ್ಲ ನೋಡಿದಾಗ ಐ ಥಿಂಕ್ ವಿ ಶುಡ್ ಮೇಕ್ ದಿಸ್ ಪ್ಲೇಸ್ ಆಸ್ ಅ ಸೆಂಟರ್ ಫಾರ್ ಸ್ಟಾರ್ಟಿಂಗ್ ಕ್ಯಾಂಪಸ್ ಫಿಲ್ಮ್ ಸೊಸೈಟೀಸ್ ಇನ್ ಅದರ್ ಪ್ಲೇಸಸ್. ಇವತ್ತು ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಕೂಡ ಇಲ್ಲಿ ಬಂದಿರೋದ್ರಿಂದ, ಸರ್ ಇದನ್ನ ಲೆಟ್ಸ್ ಮೇಕ್ ಇಟ್ ಅಸ್ ಸೆಂಟರ್ ಥ್ರೂಔಟ್ ಎಲ್ಲ ಕಡೆನೂ ಪ್ರಾರಂಭ ಮಾಡೋದಕ್ಕೆ ನಾವಿಲ್ಲಿ ಪ್ರಯತ್ನ ಮಾಡೋಣ. ಮಿಸ್ಟರ್ ಮೋಹನ್, ನೀವೊಂದು ಇಂಪಾರ್ಟೆಂಟ್, ಶ್ರೀಧರ್ ಅವರು ಕೂಡ ಹೇಳಿದ್ರು, ಮೋಹನ್ ಅವರೇ ತಮ್ಮ ಹತ್ರ ನಾನು ಕೇಳ್ತಾ ಇದ್ದೀನಿ. ಮುಂಬೈ ವೆಸ್ಟರ್ನ್ ರೀಜನ್ ಅಲ್ಲಿ ಮತ್ತೆ ನಮ್ಮ ವೆಸ್ಟ್ ಬೆಂಗಾಲ್ ರೀಜನ್ ಅಲ್ಲಿ ನ್ಯಾಕ್ ಮಾರ್ಕ್ಸ್ ವೇಟೇಜು ಎಲ್ಲಿ ಇದು ಕ್ಯಾಂಪಸ್ ಫಿಲ್ಮ್ ಸೊಸೈಟಿ ಇರುತ್ತೋ ಅಲ್ಲಿ ಕೊಡ್ತಾರೆ. ಅದಕ್ಕೆ ಆ ಒಂದು ರೀತಿಯ ಅವಕಾಶ ಇದ್ದರೆ ನಾವು ಬೇರೆ ಬೇರೆ ಯಾವುದು ನ್ಯಾಕ್ ಅವ್ರಿಗೆ ಅಪ್ಲಿಕೇಶನ್ ಹಾಕ್ಕೊಟ್ಟಿರ್ತಾರೋ ಆ ಕಾಲೇಜ್ನವ್ರನ್ನ ಇಲ್ಲಿ ಕರೆಸಿ ವಿ ಕ್ಯಾನ್ ಕಂಡಕ್ಟ್ ಎ ಸೀರೀಸ್ ಆಫ್ ವರ್ಕ್ಶಾಪ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಟೆಲ್ ದೆಮ್ ದಟ್ ಬೈ ಬಿಕಮಿಂಗ್ ದಿಸ್ ಒನ್ ವಿಲ್ ಗಿವ್ ದ ವೇಟೇಜ್. ಸೊ ಅದೊಂದನ್ನು ತಾವು ದಯವಿಟ್ಟು ಇದು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ.
ಆ್ಯಂಡ್ ದಿ ಅದರ್ ಥಿಂಗ್ ವಿಚ್ ಐ ಫೌಂಡ್ ರೀಸೆಂಟ್ಲಿ, ಸುಮಾರು 30 ವರ್ಷಗಳ ಹಿಂದೆ ಸೈನ್ಸ್ ಆ್ಯಂಡ್ ಮಿರಾಕಲ್ಸ್ ಅಂತ ನಾವೊಂದು ವಿಶ್ವೇಶ್ವರ ಮ್ಯೂಸಿಯಮಲ್ಲಿ ಪ್ರೋಗ್ರಾಮ್ ವರ್ಕ್ಶಾಪ್ ಮಾಡ್ತಾ ಇದ್ವಿ. ಎಷ್ಟು ಪ್ರಭಾವಯುತ ಆಗುತ್ತೆ ಅಂತಂದರೆ, ಮೊನ್ನೆ ನಮ್ಮ ನಾಗಾಭರಣ ಅಶ್ವಥ್ ಅವರ ಇದರೊಳಗೆ ಇದು ಮಾಡ್ತಾ ಇದ್ರು, ಡಿಸ್ಕಷನ್ ಇತ್ತು. ಆವಾಗ ಅಲ್ಲಿ ನಮ್ಮ ಇದು ಮೂಢನಂಬಿಕೆ ಮತ್ತು ಪವಾಡಗಳು ಮತ್ತು ವಿಜ್ಞಾನ ಅದ್ರ ಬಗ್ಗೆ ಮಾಡಿದಾಗ ಟೀಚರ್ಸ್ಗಳು ಪ್ರಶ್ನೆ ಮಾಡ್ತಾ ಇದ್ರು, ಇಲ್ಲಿ ನೋಡಿ ಇದು ಮೂಢನಂಬಿಕೆನೋ ಅಲ್ವೋ ಅಂತಂದ್ಬಿಟ್ಟು ಪ್ರೇಮಾನಂದ ಅವರು ಅದನ್ನು ಕೇಳ್ತಾ ಇದ್ರು. ಹಾಗೆ ನೀವು ಕೊಟ್ಟಂತಹ ಉತ್ತರ ಆ ಟೀಚರ್ಸ್ಗಳು ಅವ್ರು ಬರ್ಕೊಂಬಂದಿದ್ರು. ಆಗ ಅನ್ನಿಸ್ತು ನನಗೆ, ಈ ನಾವು ಡಿಸ್ಕಷನ್ನು ಅದು ಮತ್ತು ನಾವು ಕ್ಯಾಂಪಸ್ ಫಿಲ್ಮ್ ಸೊಸೈಟಿ ಕ್ಯಾಂಪಸ್ ಇದನ್ನು ನಾವು ಹೆಚ್ಚು ಮಾಡಬೇಕು, ಆಗ ಮಾತ್ರ ಹೆಚ್ಚಿನ ಯಂಗ್ಸ್ಟರ್ಸನ್ನು ನಾವು ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದರಿಂದ ಈ ದೃಷ್ಟಿಯಿಂದ ನಾನು ಹೇಳೋದೇನು ಅಂತಂದರೆ, ನಮ್ಮಲ್ಲಿ ಇರುವಂಥ ರಿಸೋರ್ಸಸ್ಸು, ಮ್ಯಾನ್ ಪವರ್ ಮತ್ತು ಟ್ಯಾಲೆಂಟ್ ಪೂಲ್ ಭಾಳಷ್ಟು ಇದೆ. ಯಾರು ಬೇಕಾದ್ರೂ ಕರ್ಕೊಂಬರೋ ಅಷ್ಟು ಇದಿದೆ. ದಟ್ಸ್ ಎ ಫ್ಯಾಂಟಾಸ್ಟಿಕ್. ಆ್ಯಂಡ್ ಆಲ್ಸೋ ರೋಟ್ರಿ 3190 ನೀವು ಏನು ಹೇಳ್ತಾ ಇದ್ದೀರೋ ನಮ್ಮ ಕ್ಯಾಂಪಸ್ ಫಿಲ್ಮ್ ಸೊಸೈಟಿನೂ ಕೂಡ ಅದೇನೆ ನಾವು ಯಂಗ್ಸ್ಟರ್ಸ್ಗೆ ಕೊಡ್ತೇವೆ. ದಟ್ ಇಸ್ ಎ ಫ್ಯಾಂಟಾಸ್ಟಿಕ್ ಥಿಂಗ್. ನಾನು ಕೂಡ ರೋಟ್ರಿ ಜೊತೆ ಭಾಳಷ್ಟು ಮೆಟ್ರಿಕಲ್ಸ್ ಆಗ್ತೀನಿ. ಡೆಫಿನೆಟ್ಲಿ ವಿ ವಿಲ್ ಟೇಕ್ ಇಟ್. ಏನೋ ಸರ್, ಏನಿಲ್ಲ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಮತ್ತು ಸುಚಿತ್ರಾ ಸಿನಿ ಅಕಾಡೆಮಿ ಸಹಯೋಗದೊಂದಿಗೆ ಕೆಲವೊಂದು ತರಬೇತಿ ಕಾರ್ಯಕ್ರಮಗಳನ್ನು ನಾನು ಇದು ಮಾಡ್ತೀನಿ ಅಂತ ತಮ್ಮೆಲ್ಲರ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಬಿಕಾಸ್ ನಿಮ್ಮಲ್ಲಿರೋ ಅಷ್ಟು ಆ ಪ್ರತಿಭೆ, ಆಮೇಲೆ ಆ ಸುಚಿತ್ರಾ ಒಂದು ಏನು ಈಗ ನಾನು ನೋಡಿದೆ ಅದನ್ನೆಲ್ಲ ನೀವು ಮಾಡಿದ್ದು, ಎಷ್ಟು ಜನರ ಶ್ರಮ ಇದೆ ಇದಕ್ಕೆ, ಮತ್ತು ಅಷ್ಟೇ ಪ್ರತಿಭೆ ಇರೋದ್ರಿಂದ ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ ಇದಕ್ಕಿಂತ ಸಹಾಯ ಆಗುತ್ತೆ, ಅಂದರೆ ಟ್ಯಾಲೆಂಟ್ ವೈಸ್ ಸಹಾಯ ಆಗುತ್ತೆ ಅನ್ನೋದೊಂದು ಇದು. ಸದ್ಯದಲ್ಲೇ ನಾನು ಅದನ್ನು ಒಂದು ಆ್ಯಕ್ಷನ್ ಪ್ಲ್ಯಾನ್ ನಾನು ತಮಗೆ ತಲುಪಿಸ್ತೀನಿ. ಥ್ಯಾಂಕ್ ಯು. ಬಟ್ ಪ್ರಕಾಶ್ ಅವರು ಹೇಳ್ತಾ ಇದ್ರು, ಯು ಸಿ ದಿ ಹೋಲ್ ಟೆಕ್ನಾಲಜಿ ಎಕ್ಸೆಪ್ಟ್ ಫಿಸಿಯಾಲಜಿ ಆಫ್ ಸೀಯಿಂಗ್, ವ್ಯೂಯಿಂಗ್, ದಿ ಟೆಕ್ನಾಲಜಿ ಈಸ್ ಚೇಂಜಿಂಗ್ ಎವ್ರಿ ಡೇ. ಆ್ಯಂಡ್ ನಾನು ಇತ್ತೀಚೆಗೆ ಬ್ಯಾಂಗ್ಳೂರು ಇದರೊಳಗೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನೋಡಿದಾಗ ದಿ ಹೋಲ್ ಟ್ರೆಂಡ್ ಹ್ಯಾಸ್ ಚೇಂಜ್. ಆ್ಯಂಡ್ ಟುಡೇ OTT, ಅದಕ್ಕೆ ಪೀಪಲ್ ಆರ್ ಡಿಪೆಂಡಿಂಗ್ ಆನ್ OTT ಆ್ಯಂಡ್ ಪ್ರಿಡಿಕ್ಟಿವ್ ಮಾರ್ಕೆಟಿಂಗ್. ಫಿಲ್ಮ್ ಹೇಗೆ ಮಾಡೋದಲ್ಲ, ಹೌ ಡು ಯು ಮಾರ್ಕೆಟ್ ದ ಫಿಲ್ಮ್ಸ್, ಈ ಥರ ಹೊಸ ಇದು ವರ್ಚುವಲ್ ರಿಯಾಲಿಟಿ, ಆಲ್ ದಿಸ್ ಥಿಂಗ್ಸ್ ಶುಡ್ ಬಿ ಬ್ರಾಟ್ ಇನ್ ಟು ದ ಇದು ಯಂಗ್ಸ್ಟರ್ಸ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಕೊಡಬೇಕು. ಆ್ಯಂಡ್ ದಿಸ್ ವಿಲ್ ಬಿ ದ ರೈಟ್ ಪ್ಲ್ಯಾಟ್ಫಾರ್ಮ್ ಫಾರ್ ಟ್ರೈನಿಂಗ್ ದೀಸ್ ಪೀಪಲ್. ಸೊ ನಾನು ಇಷ್ಟೇ ಹೇಳೋದು, ದಿಸ್ ಈಸ್ ದ ರೈಟ್ ಪ್ಲ್ಯಾಟ್ಫಾರ್ಮ್. ಐ ಫೀಲ್ that we'll try to have more number of film society, campus film society in Karnataka. Thank you. ಕೋವಿಡ್ ಸಮಸ್ಯೆ ಇರೋದ್ರಿಂದ ನಾವು ಈ ಪ್ರಶ್ನೋತ್ತರವನ್ನು ಕೈ ಬಿಡೋಣ. ಮತ್ತೆ ನಾವು ಸೇರೋ ಸಾಧ್ಯತೆಗಳು ಜಾಸ್ತಿ ಇದೆ ಅನಿಸುತ್ತೆ. ಹಾಗಾಗಿ ಆ ಥರದ್ದೊಂದು ಇಂಟ್ರಾಕ್ಟಿವ್ ಸೆಷನ್ ನಾವು ಪುನಃ ಮುಂದುವರಿಸ್ಬೋದು ಯಾವತ್ತಾದರೂ. ಇವತ್ತು ನೀವೆಲ್ಲ ಬಂದ್ರಿ, ಲೈವ್ ಸ್ಟ್ರೀಮಿಂಗ್ ಕೂಡ ಆಗ್ತಾ ಇದೆ. ಶ್ರೀಧರ್ ಅವರು ಭಾಳ ಸೊಗಸಾಗಿ ಮಾತಾಡಿದ್ರು. ಮೋಹನ್ ಅವರು ಕೂಡ ತುಂಬ ವಿಷಯಗಳನ್ನು ತಿಳಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಸುಚಿತ್ರಾದ ಟ್ರಸ್ಟಿಯವರು, ಶ್ರೀಮಾನ್ ಆನಂದ್ ಸಭಾಪತಿ ಅದನ್ನು ಮಾಡೋದರ ಮೂಲಕ, ವಂದನಾರ್ಪಣೆಯ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡೋಣ. ನಿಮಗೆಲ್ಲರಿಗೂ ಎಷ್ಟು ಜನಕ್ಕೆ ಇವತ್ತು ಈ ದಿವಸದಲ್ಲಿ ನಾವು ಬೆಂಗಳೂರಿನ ಇತಿಹಾಸದಲ್ಲಿ ಒಂದು ಹೊಸದೊಂದು ಪುಟವನ್ನು ತೆರೆದಿದ್ದೀವಿ. ಸುಚಿತ್ರಾ ಸಿನಿ ಅಕಾಡೆಮಿ ಶುರುವಾಗಿದೆ. ಅಲ್ಲಿ ವ್ಯವಸ್ಥಿತವಾದಂಥ ಸಿನಿಮಾ ಶಿಕ್ಷಣ ಶುರುವಾಗುತ್ತೆ ಅನ್ನೋದು ನೆನಪಿರುತ್ತೋ ಇಲ್ವೋ ಈ ದಿನಾಂಕ? ಆದರೆ ನನಗೆ ಮಾತ್ರ ನೆನಪಿರುತ್ತೆ. ಯಾವ ಕ್ಷಣದಲ್ಲಿ ಕೇಳಿದ್ರು ಸುಚಿತ್ರಾ ಸಿನಿ ಅಕಾಡೆಮಿ ಯಾವತ್ತು ಶುರುವಾಯಿತು ಅಂತ ಹೇಳಿದ್ರೆ ನಾನು ತಕ್ಷಣ ಹೇಳ್ತೀನಿ, ನನ್ನ ಹುಟ್ಟಿದ ಹಬ್ಬದ ದಿವಸ ಶುರುವಾಯಿತು. ಸುಚಿತ್ರಾ ಹೊಸದೊಂದು ಇತಿಹಾಸ ನಿರ್ಮಾಣವತ್ತ ಪುಟ್ಟ ಹೆಜ್ಜೆಯನ್ನು ಇಡಲು ಹೊರಟ ಈ ದಿನ ನೀವೆಲ್ಲ ಬಂದು ಹರಿಸಿ ಬೆನ್ನು ತಟ್ಟಿ ನಮ್ಮ ಉತ್ಸಾಹವನ್ನು ಹೆಚ್ಚಿದ್ದೀರಿ. ನಾವು ಋಣಿಗಳು. ಮೊದಲನೇದಾಗಿ ಹೊಸ ಶಿಕ್ಷಣ ನೀತಿಯ ಪ್ರಮುಖ ಸಲಹೆಗಾರರು, ಶಿಕ್ಷಣ ತಜ್ಞರು, ವಿಷಯ ಪರಿಣತರು ಆದ ಶ್ರೀ MK ಶ್ರೀಧರ್ ಅವರು ಹೊಸ ಶಿಕ್ಷಣ ನೀತಿಗೆ ನಮ್ಮ ಶಿಕ್ಷಣ ಪದ್ಧತಿಯನ್ನು ಹೊಂದಿಸಿಕೊಳ್ಳುವುದರ ಬಗ್ಗೆ ವಿಸ್ತಾರವಾಗಿ ಮಾತನಾಡಿ ನಮ್ಮ ಅರಿವು ಹೆಚ್ಚಿಸಿದ್ದಾರೆ. ನ್ಯಾಕ್ನ ಸಹಾಯಕ ಸಲಹೆಗಾರರಾದ ಡಾಕ್ಟರ್ NR ಮೋಹನ್ ಶಿಕ್ಷಣ ಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದುಕೊಳ್ಳಲು ಅನುಸರಿಸಬೇಕಾದ ಮಾರ್ಗಗಳನ್ನು ತಿಳಿಸಿಕೊಟ್ಟಿದ್ದಾರೆ. ನಮ್ಮದೇ ಆದ ನಮ್ಮ ಸಂಸ್ಥಾಪಕರೊಬ್ಬರಾದ ಬಿಫಸ್ನ ಸದ್ಯದ ಆರ್ಟಿಸ್ಟಿಕ್ ಡೈರೆಕ್ಟರ್ ಆದ HN ನರರಾಯರು ಸುಚಿತ್ರಾ ಸಾಗಿ ಬಂದ ದಾರಿಯನ್ನು ತಿಳಿಸಿದ್ದಾರೆ.
ರೋಟರಿ ಮೂವಿಂಗ್ ಇಮೇಜ್ ಫೆಲೋಶಿಪ್ ಬಗ್ಗೆ ಶ್ರೀ ನಾಗೇಶ್ ಸಿದ್ಧಾಂತಿಯವರು ಆನ್ಲೈನ್ ಶಿಕ್ಷಣ ಕುರಿತು, ಶ್ರೀ ಕಾರ್ತಿಕ್ ಕುಮಾರ್ ಅವರು ಕ್ಯಾಂಪಸ್ ಫಿಲ್ಮ್ ಸೊಸೈಟಿ ಕುರಿತು, ಟ್ರಸ್ಟಿ ಶ್ರೀ ಶಶಿಧರ್ ಮಾತನಾಡಿದ್ದು, ಬಿಡುವಿಲ್ಲದ ಕೆಲಸಗಳ ನಡುವೆಯೂ ನಮ್ಮೊಂದಿಗೆ ನಿಂತು ಹುರಿದುಂಬಿಸುವ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ನಮ್ಮ ಟ್ರಸ್ಟಿ ಚಿತ್ರ ನಿರ್ದೇಶಕರು ಆದ ಶ್ರೀ TS ನಾಗವಣ ಅವರು ಮತ್ತು ನಮ್ಮ ಅಕಾಡೆಮಿಕ್ ಕೌನ್ಸಿಲ್ನ ಸದಸ್ಯರಾದ ಪ್ರಖ್ಯಾತ ಚಿತ್ರ ನಿರ್ದೇಶಕರು ಶ್ರೀ ಪಿ ಶೇಷಾದ್ರಿ ಅವರು, ಇವರೆಲ್ಲರ ಬೆಂಬಲ ಪ್ರೋತ್ಸಾಹಕ್ಕೆ ಹೇಗೆ ಕೃತಜ್ಞತೆ ಹೇಳಬೇಕೆಂದು ನಾವು ಹೇಗೆ ಹೇಳುವುದು, ನಾವು ಋಣಿಗಳು ಎಂದು ಮಾತ್ರ ಹೇಳಬಹುದು. ಈ ಸಮಾರಂಭ ಯಶಸ್ಸಿಗೆ ಎಲ್ಲ ರೀತಿಯಿಂದಲೂ ಸಹಕರಿಸಿದ ಯುವ ಯೋತ್ಸಾಹಿಗಳ ತಂಡಕ್ಕೆ ನಮ್ಮನ್ನು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.